crazy boys, 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 boys. You mama listen, this time we gonna break it now, 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 now. Ready now. Alright. ಒಳ್ಳಿನ ಎದೆ ಮೇಲೆ ಕಾಲು ಬಿಟ್ಟು ಸುಯ್ನ ಕಾಲು ಬಿಟ್ಟು ಐತಲ ಕಡಿ ಡ್ಯಾನ್ಸ್ ಮಾಡ್ಬಿಟ್ಟು ಸುಯ್ನ ಸ್ವಾಗತ, ಎಲ್ರಿಗೂ ಸ್ವಾಗತ. ಈ ನಮ್ಮ ಹಳ್ಳಿಯಲ್ಲೂ ಐತೆ ಟ್ಯಾಲೆಂಟ್ ಅಥವಾ ಹ್ಯಾಟ್ ಕಾರ್ಯಕ್ರಮದ ಫೈನಲ್ಸ್ ರೌಂಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ನೆಚ್ಚಿನ ಥಮ್ಸ್ ಅಪ್ ತಾರಾ. ಈಗಷ್ಟೇ ನೀವು ನೋಡಿದ ಡ್ಯಾನ್ಸ್ ನ ಗುಂಪು ಕಳೆದ ವರ್ಷದ HAT ಕಾರ್ಯಕ್ರಮದ ಫೈನಲ್ಸ್ ನಲ್ಲಿ ಗೆದ್ದ ಪಂತರಪಾಳ್ಯದ ಪಂಡರು ತಂಡದವರು. ಮತ್ತೊಮ್ಮೆ ನಮ್ಮ ಹಳ್ಳಿಯಲ್ಲೂ ಐತೆ ಟ್ಯಾಲೆಂಟ್ ಸ್ಪರ್ಧೆಯ ಫೈನಲ್ಸ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕಾರ್ಯಕ್ರಮನ ಶುರು ಮಾಡಕ್ ಮೊದಲು ನಮ್ಮ ವೀಕ್ಷಕರಲ್ಲಿ ಬಹಳಷ್ಟು ಮಂದಿ ನಮ್ಮ ಒಂದು ಪ್ರಶ್ನೆಯನ್ನು SMS ಮೂಲಕ ಕಳಿಸಿದ್ರು. ಮೊದಲು ಅದಕ್ಕೆ ಉತ್ತರ ಹೇಳಿ ಆಮೇಲೆ ಇಂದಿನ ಕಾರ್ಯಕ್ರಮನ ಪ್ರಾರಂಭಿಸೋಣ ಅಂತಿದ್ದೀನಿ. ನಮ್ಮ ಆ ವೀಕ್ಷಕರ ಪ್ರಶ್ನೆ ಏನಂದ್ರೆ, ನೀವು ನಿಮ್ಮ ಪ್ರೋಗ್ರಾಮ್ನ ಟೈಟಲ್ ಮಾತ್ರ ಹಳ್ಳಿಯಲ್ಲೂ ಐತೆ ಟ್ಯಾಲೆಂಟ್ ಅಂತ ಶುದ್ಧವಾದ ಹಳ್ಳಿ ಕನ್ನಡದಲ್ಲಿ ಇಟ್ಟುಕೊಂಡಿದ್ದೀರಾ, ಆದ್ರೆ ಪ್ರೋಗ್ರಾಮ್ಗೆ ಬರುವ ಜಡ್ಜ್ಗಳು ಮಾತ್ರ ಯಾಕೆ ಪಟ್ಟಣದವರು ಹಳ್ಳಿಗಳ ಬಗ್ಗೆ ಏನೂ ತಿಳಿದವರನ್ನ ತಂದು ಜಡ್ಜ್ ಮಾಡಿ ಕೂಡಿಸಿರ್ತೀರಾ ಅಂತ ಕೇಳಿದ್ದೀರಾ. ಅದಕ್ಕೆ ಇಂದಿನ ವಿಶೇಷ ಕಾರ್ಯಕ್ರಮವನ್ನ ಬೆಂಗಳೂರು ಹತ್ತಿರವೇ ಇರುವ ಮತ್ತು ಬೆಂಗಳೂರಿನ ಸಮಸ್ತ ತಿಪ್ಪೆಯನ್ನು ಸುರಿಸಿಕೊಳ್ಳುತ್ತಿರುವ ತಿಪ್ಪೇಗುಂಡಿ ಹಳ್ಳಿಯಲ್ಲಿ ನಡೆಸಲು ಬಂದಿದ್ದೇವೆ. ಅಲ್ಲದೆ ನಿಮ್ಮೆಲ್ಲರ ಕೋರಿಕೆಯಂತೆ ಹಳ್ಳಿಯಲ್ಲೇ ಹುಟ್ಟು ಬೆಳೆದು ಹಳ್ಳಿಯಲ್ಲೇ ಜೀವನ ಮಾಡುತ್ತಿರುವ
ಹಾಗೂ ಶುದ್ಧ ಗ್ರಾಮ್ಯ ಕಲೆಗಳ ಕೋವಿದರು, ಗ್ರಾಮೀಣ ಬದುಕಿನ ಸಾಕಾರ ಮೂರ್ತಿಗಳೂ ಆಗಿರುವ ತೀರ್ಪುಗಾರರು ಅಂದ್ರೆ ಜಡ್ಜ್ಗಳನ್ನ ಕರೆಸಿದ್ದೇವೆ. ಮೊದಲಿಗೆ ನಾವು ಸ್ವಾಗತಿಸಲಿರುವ ತೀರ್ಪುಗಾರರು ಸೀನು ಸುಬ್ಬು ಜೋಡಿ ಎಂದೇ ಪ್ರಸಿದ್ಧರಾಗಿರುವ ಸೆಟ್ ದೋಸೆ ಸೀನಪ್ಪ ಹಾಗೂ ಸೌದೆ ಅಂಗಡಿ ಸುಬ್ಬಣ್ಣ. ಅಪರೂಪ ನಮ್ ಜೋಡಿ ಎಂಥ ಕಚೇರಿಗೂ ನಾವ್ ರೆಡಿ. ಅಪರೂಪ ನಮ್ ಜೋಡಿ ಎಂಥ ಕಚೇರಿಗೂ ನಾವ್ ರೆಡಿ. ನಮ್ಮ ಇಂದಿನ ಫೈನಲ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಟ್ ದೋಸೆ ಸೀನಪ್ಪನವರೇ ಹಾಗೂ ಸೌದೆ ಅಂಗಡಿ ಸುಬ್ಬಣ್ಣನವರೇ. ಏನು ಇಬ್ರು ಏನೋ ಕೊಡೆ ಛತ್ರಿ ಎಲ್ಲ ತಗೊಂಡ್ ಬಂದಿದ್ದೀರಲ್ಲ? ಅದೇನಿಲ್ಲವ, ಈ ಪಂತ್ರಪಾಳ್ಯ ರೈತರು ಅದೇನೋ ಸ್ವೀಟ್ ಅಪ್ಪಕ್ ಮಳೆ ಬರ ಏನೋ ಕುಳಿತಿದ್ರಲ್ಲ, ನಾ ಎಲ್ಲೋ ಮಳೆ ಗಿಡ ಬಂದು ನಿಮ್ ಪೆಂಡಾಲು ಸೋರ್ಬೋದೇನೋ ಅಂತ ಸೌದೆಗೂ ಹೇಳಿ ಅತ್ಲಾಗಿ 2 ಛತ್ರಿ ತಂದೇವು. ಎಲ್ಲ ಚೆನ್ನಾಗಿ ತಾರ್ಸಿ ಗಿರ್ಸಿ ಆಯ್ತು ಬಿಡ್ರಿ, ಛತ್ರಿ ಏನು ಬೇಕಿಲ್ಲ. ಸಂತೋಷ. ಏನು ಸೌದೆ ಅವರೇ, ಏನನ್ಸುತ್ತೆ ನಿಮ್ಗೆ ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರೋದು? ಬಹು ಖುಷಿ ಆಗೈತೆ. ನಮ್ಮ ಮನೆ ಕಡೆಯವರು ಯಾರು ಟಿವಿಯಾಗೆ ಬಂದಿರಲಿಲ್ಲ, ನಾನೇ ಫಸ್ಟು. ಅದು ಅಲ್ಲದೆ ಜಡ್ಜ್ ಮಾಡೋಕ್ಕೆ ಬಂದಿರೋದಂತ ನೆನ್ಸ್ಕೊಂಡ್ರೇನೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನಿಮ್ಗೇನ್ ಅನ್ಸುತ್ತೆ ಸೆಟ್ ದೋಸೆ ಅವರೇ? ಏನಮ್ಮ ಆಗ್ಲಿಂದುವೆ ನಿಮ್ಗೇನ್ ಅನ್ಸುತ್ತೆ, ಅವನ್ಗೇನ್ ಅನ್ಸುತ್ತೆ, ನಿಂದೊಳ್ಳೆ ಅನ್ಸೋದೇನು? ಈ ದಪ್ಪ ಸೆಕೆ ಆಗ್ತಾ ಇದ್ದಿಲ್ಲಿ ಒಂದು ಫ್ಯಾನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಎಲ್ಲ ಸೌದೆ ಮೈ ಮುಸುಡಿ ಎಲ್ಲ ಮಸಿ ಬಾಳ್ಕೊಂಡ್ ಬಂದಿದ್ಯಾ? ಥು, ಈ ಹಾಳು ಮಸಿ. ಅದು ಇವತ್ತು ಶಾನ್ ಬೋಗ್ರ ಮನೆಯಾಗೆ ಅವ್ರ ಮುತ್ತಜ್ಜನ್ ತಿಥಿ. 5 ಮಣ ಸೌದೆನು 2 ಮೂಟೆ ಇದ್ಲೂನು ತಂದಾಕು ಅಂತ ಹೇಳ್ಕೊಳ್ಸಿದ್ರು. ಅಲ್ಲಿಗೆ ಹೋಗಿ ಡೆಲಿವರಿನ ನಾನೇ ಕೊಟ್ಟು ಬಂದೆಪ್ಪು. ಅಲ್ಲ, ಆ ಶಾನ್ ಬೋಗಪ್ಪ ಹೊಸಿ ಇದ್ಲು ಮೂಟೆನ ನೀನೇ ತಗೊಂಬಂದು ಅಡಿಗೆ ಮನೆಯಾಗೆ ಹಾಕ್ಬಿಡಪ್ಪ ಅಂದ್ರು. ಸರಿ ಅಂತ ತಕೊಂಡು ಹೋದ್ನ. ಅಲ್ಲಿ ಅಡಿಗೆ ಮನೆಯಾಗೆ ಅವ್ರ ಮನೆಯವರು ನಮ್ಮ ಅಡಿಗೆ ಬಿಟ್ರು ಇನ್ನೂ ಬಂದಿಲ್ಲ, ನೀನೇ ಹೊಸಿ ಒಳಗೆ ಸೌದೆನೂ ಇದ್ಲೂ ಹಾಕಿ ಹಚ್ಕೊಡಪ್ಪ ಅಂದ್ರು. ಸರಿ, ಏನೋ ಹೆಣ್ಮಕ್ಳು ಕೇಳ್ತಾರಲ್ಲ ಅಂತ ಹಚ್ಕೊಟ್ನಪ್ಪ. ಅದಕ್ಕೆ ಈ ಮಸಿ. ಆದರೆ ಇನ್ನೇನಾದರೂ ಅಲ್ಲಿ ಇದ್ನೋ ಆಚಾರ್ಯರು ಇನ್ನೂ ಬಂದಿಲ್ಲ, ನೀನೇ ಹೊಸಿ ಕುಂತು 4 ಮಂತ್ರ ಹೇಳಿ ಹಂಗೆ 2 ಪಿಂಡನು ಇಟ್ಟು ಶ್ರಾದ್ದ ಮಾಡ್ಕೊಡಪ್ಪ ಅಂತ ಎಲ್ಲಿ ಹೇಳ್ತಾರೋ ಅಂತ ಎದ್ನು ಬಿದ್ನು ಅಂತ ಬಂದೆಪ್ಪ. ಅದಕ್ಕೆ ಈ ಮಸಿಯಾಗಿರೋದು ಮರ್ತು ಹೋಯ್ತು. ಅಂತೂ ಇಬ್ರು ಸರಿಯಾದ ಟೈಮ್ಗೆ ನಮ್ಮ ಪ್ರೋಗ್ರಾಮ್ಗೆ ಬಂದ್ರಲ್ಲ, ಅಷ್ಟೇ ಸಂತೋಷ. ಇಲ್ಲಿ ನೀವು ಬಂದಿರೋದು ಜಡ್ಜ್ ಮಾಡೋಕೆ. ಈ ತರ ನಿಮ್ ಬಿಸ್ನೆಸ್ ಬಗ್ಗೆ ಟಿವಿಲೆಲ್ಲ ಮಾತಾಡಿ ಬಿಟ್ಟಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ದು. ದಯವಿಟ್ಟು ನಿಮ್ ಕುರ್ಚಿಗಳನ್ನ ಅಲಂಕರಿಸಿ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ ಹಾಗಾಯ್ತು ನಿಮ್ ಕತೆ. ಶೋ ನಮ್ದು, ಬಿಟ್ಟಿ ಅಡ್ವರ್ಟೈಸ್ಮೆಂಟ್ ನಿಮ್ದು. ಸರಿ ಬಾರಪ್ಪ, ಕುರ್ಚಿ ಅಲಂಕರಿಸಿ ಅಂತ ಮಿರ್ಚಿ ತರ ಕಾರವಾಗಿ ಹೇಳ್ತಾರ ಅಮ್ಮವರು. ಹೋಗಿ ಕೊಂಡ್ರೋಣ. ಈ ಟಿವಿ ರೇಟಿಂಗ್ಸ್ಗೋಸ್ಕರ ನಾವುಗಳು ಈ ಆಡಿಯನ್ಸ್ ಹೇಳೋದು ಕೇಳ್ಕೊಂಡು ಇಂಥ ಕೆಪ್ರಾಗಿ ಆಡೋ ಪೀಪಲ್ನ ಹಿಡ್ಕೊಂಡು ಶೋ ಸಾಗಿಸ್ಬೇಕು. ಅಗೋ ನೋಡಿ ಹೆಂಗಾಡ್ತಾ ಇದ್ದಾವೆ, ಒಳ್ಳೆ ಅನ್ಸಫಿಸ್ಟಿಕೇಟೆಡ್ ಬಫೂನ್ಸ್ಗಳ ಥರ. ಇವ್ರನ್ನೇನು ಹಳ್ಳಿಯಿಂದ ಕರ್ಕೊಂಡು ಬಂದ್ರು ಅಥವಾ ಹುಚ್ಚಾಸ್ಪತ್ರೆಯಿಂದ ಎಳ್ಕೊಂಡು ಬಂದ್ರು? ವೀಕ್ಷಕರೇ, ನಮ್ಮ ಇನ್ನಿಬ್ಬರು ಜಡ್ಜ್ಗಳು ಬರುವುದಕ್ಕೆ ಮುನ್ನ ಬನ್ನಿ ನಮ್ಮ ಇಂದಿನ ಮೊದಲ ಸ್ಪರ್ಧಿಗಳನ್ನ ಭೇಟಿ ಮಾಡೋಣ. ನಮ್ಮ ಫೈನಲ್ಸ್ನ ಮೊದಲ ಗುಂಪು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಗುಬ್ಬಚ್ಚಿಗಳು. ಬನ್ನಿ ಗುಬ್ಬಚ್ಚಿಗಳೇ, ಇವತ್ತು ಏನು ನಿಮ್ಮ ಪರ್ಫಾರ್ಮೆನ್ಸು? ಆಂಟಿ, ಇವತ್ತು ನಮ್ಮ ವೆರೈಟಿ ಶೋ ಐತೆ, ಶುರು ಹಚ್ಕೋಬಹುದಾ? ಸರಿ, ಅದೇನ್ ಮರೆ ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅಂತ ಕೇಳ್ದಂಗೆ ಶುರು ಮಾಡ್ಲ ಅಂತ ಕೇಳ್ತಿ. ಮಾಡ್ಕಲ್ಲೇ ಶುರುವ. I wanna say, no, no, no. Wanna be like that. And wanna do, and wanna think like that. ಗೋಡೆ ಆಗದ ಹೃದಯನ ಹೂವಿನಂಗೆ ಮಾಡ್ಕೊಂಡು ಕಸ್ಟಮರ್
ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡಲೇಬೇಕಿತ್ತ ಓಣೆಯಾಗದ ಹೃದಯನ ಹೂವಿನಂಗೆ ಮಾಡ್ಕೊಂಡು ಕಸ್ಟಮರ್ ಹುಡುಕುವ ಭ್ರಮೆ ಬೇಕಿತ್ತ ತಕ್ಕೊಂಡು 100 ಮುತ್ತು ಕೊಟ್ಕೊಂಡು ಮೈಕೈ ನೋವು ಮಾಡಿಕೊಂಡ ನಾನು ಲೂಸ ಹಿಂಗೆ ಇದ್ರೆ ಸಾಕಲ್ಲ 4 ಪೈಸಾ ಪ್ರೀತಿಯೊಂದು ತಣ್ಣೀರು ಜಾಸ್ತಿ ಆದ್ರೆ ಬಿಸಿ ನೀರು ಕುಡಿದು ನೋಡ್ಲ ಸ್ನಾನ ಮಾಡ್ಲ ಯಾರ ಹೇಳಿ ವಯಸ್ಸಿನಲ್ಲಿ ಕನ್ಫ್ಯೂಷನ್ನು ತುಂಬಾ ಮಾಮೂಲಿ ಒಂಟಿ ಪಿಟೀಲು ಅಳ್ತಾ ಇದ್ದೆ ಎಂಥ ಸಂಗೀತ ಬೇಡ ಅಂದ್ರು ಬೀಳೋ ಕನಸಿಗೊಂದು ಕ್ಯಾಮ್ರಾ ಬೇಕಿತ್ತ ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡಲೇಬೇಕಿತ್ತ ಓಣೆಯಾಗದ ಹೃದಯನ ಹೂವಿನಂಗೆ ಮಾಡ್ಕೊಂಡು ಕಸ್ಟಮರ್ ಹುಡುಕುವ ಕ್ಯಾಮ್ರಾ ಬೇಕಿತ್ತ ಇಷ್ಟು ದಿವಸ ಎಲ್ಲಿ ಇದ್ದೆ ಎಲ್ಲಿಂದ ಬಂದೆ ಕೇಳ್ಬೋದಾ ಕೇಳ್ಬಾರ್ದ ಪುಣ್ಯಾತ್ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ ಕೇಳ್ಬೋದಾ ಕೇಳ್ಬಾರ್ದ ಪಕ್ಕದಲ್ಲೇ ನಡೆಯೋಕೆ ಪರ್ಮಿಷನ್ ಸಿಗಬಹುದಾ ಯಾವ್ದಕ್ಕೂ ಒಂದ್ಸತಿ ಒಂಚೂರು ನಗಬಾರ್ದ ನಾ ಇಷ್ಟೊಂದು ಬಡ್ಕೊಂಡ್ರು ನೀ ಸೈಲೆಂಟ್ ಆಗಿರ್ಬೋದಾ ಪುಣ್ಯಾತ್ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ ಕೇಳ್ಬೋದಾ ಕೇಳ್ಬಾರ್ದ ಇಷ್ಟು ದಿವಸ ಎಲ್ಲಿ ಇದ್ದೆ ಎಲ್ಲಿಂದ ಬಂದೆ ಕೇಳ್ಬೋದಾ ಕೇಳ್ಬಾರ್ದ ನಂದು ಇನ್ನು ಸಂಬಳ ಸಿಗದ ಪ್ರೇಮೋದ್ಯೋಗ ನಿನ್ನ ಪ್ರೇಮ ದಾಸ ನಾನು ಬಾಸು ನೀನು ಎಷ್ಟು ದಿವಸ ಇದ್ರೆ ನೀನು ಅಷ್ಟೇ ಭಾಗ್ಯ ಕಾಲ ನೆಟ್ಟಾಗೆಲ್ಲ ಏನು ಮಾಡ್ಲಿ ನಾನು ನನ್ನ ಬಗ್ಗೆ ಅಯ್ಯೋ ಪಾಪ ಅನಿಸೋದಿಲ್ವಾ ನಿಂಗೆ ಇಬ್ರು ಮುಂದು ಮಾತಾಡೋಪ ಒಂದೇ ಮರದ ಕೆಳಗೆ ಹೇಳ್ತೇನೆ ತಪ್ಕೊಂಡ್ರೆ ಅದು ದೊಡ್ಡ ಅಪರಾಧ ಹಾಗಂತ ಸುಮ್ಮಿದ್ದೆ ಗಂಡು ಜಾತಿಗೆ ಅಪವಾದ ನಾ ಹತ್ರ ಬಂದಾಗ ನೀ ಬಸ್ ಹತ್ಕೊಂಡು ಹೋಗ್ಬೋದಾ ಪುಣ್ಯಾತ್ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ ಕೇಳ್ಬೋದಾ ಕೇಳ್ಬಾರ್ದ ಎಷ್ಟು ದಿವಸ ಎಲ್ಲಿ ಇದ್ದೆ ಎಲ್ಲಿಂದ ಬಂದೆ ಕೇಳ್ಬೋದಾ ಕೇಳ್ಬಾರ್ದ Be my heart.
ಚಲ್ಲು 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 ಆ ನಗುವ ಒಮ್ಮೆ ಚಲ್ಲು ನಾನಾಗ ಏಳು ಬಯಲು ಕೆರು ನಿನ್ನಿಂದೆ ಸುತ್ತುವ ನೌಕರಿ ನಂಗೀಗಾಗಿದೆ ಖಾತರಿ ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ ನಿನ್ನಿಂದೆ ಸುತ್ತುವ ನೌಕರಿ ನಂಗೀಗಾಗಿದೆ ಖಾತರಿ ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ ಒಂದು ಎರಡು ಮೂರು ಎಣಿಸುತ್ತಿದೆ ನನ್ನ ಉಸಿರು ಬಂದು ಕೇಳ ಚೂರು ಅದರಲ್ಲೂ ನಿನ್ನದ ಹೆಸರು ಅಂಜಲಿ 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 You wanna be my happy I'm for you lovely baby Hello 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 ನನ್ನ ಮನಸ್ಸು ಇಲ್ಲೇ ಎಲ್ಲೋ ಕಳೆದೋಯ್ತ ಚಮ್ಮಕ್ ಚಲ್ಲೋ ಕೆರು ಚಲ್ಲು 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 ಆ ನಗುವ ಬಂದ ಚಲ್ಲು ನಾನಾಗಾಯು ಬಯಲು ಕೆರು ಓ ಬರ್ಬೇಕು ಬರ್ಬೇಕು ಕಿಲಾಡಿ ಜೋಡಿಗಳು ಗ್ಯಾಡ್ಜೆಟ್ ಗಿರಿಜಾ ಮತ್ತು ಗಲಾಟೆ ಜಲ್ಜಾ ಅವರುಗಳು. ಅನ್ಕೊಂಡ್ವಿ ತಾರಾ, ನೀನೇ ಗಿರಿಜನ್ಗೆ ಫೋನ್ ಮಾಡಿ ನಮ್ಮನ್ನ ಇಂದ್ಲು ದಿನ ಬರಕ್ ಹೇಳ್ಜೋ ಇಲ್ವೋ? ಮತ್ತೆ ನಾವು ಬರೋ ಗಂಟ ನಿಮ್ ಕಾಯಕ್ ಕೂರ್ಸೋಕೆ ಆಗ್ಲಿಲ್ವಾ? ಈ ಗುಬ್ಬಿ ಗುಬ್ಬುಚ್ಚಿಗಳ ಡ್ಯಾನ್ಸು ನಾವು ನೋಡ್ಬಾರ್ದಾಗಿತ್ತೇನು? ಇನ್ನೇನ್ ಮಾಡಕ್ ಕರ್ದಿ ನಮ್ಮನ್ನ? ಲೇ, ನಿನ್ನ ಇಲ್ಲಿ ಈ ಐಕಳು ಡಾನ್ಸ್ ಮಾಡೋದನ್ನ ಜಡ್ಜ್ ಮಾಡಕ್ಕೆ ಕರೆದಿತ್ತು. ಅದ್ಬಿಟ್ಟು ಇವಳನ್ನ ಯಾಕೆ ಹಾಕಿ ಜಜ್ದಿದ್ಯಾ? ನೋಡು, ನನ್ನ ಐಕಳು ಕ್ಯಾಲೆಂಡರ್ ಆಗ ಪ್ರೋಗ್ರಾಮ್ 10:30 ಅಂತಲೇ ಐತಿ. ಸ್ವಲ್ಪ ಸುಧಾರಿಸ್ಕೊಳ್ಳೆ ಜಡ್ಜ. ಓ ಇದೇನಾ ಆ ಗಲಾಟೆ ಜಲ್ಜಾ? ಹೆಸರಿಗೆ ತಕ್ಕ ಹಾಗೆ ಬಜಾರಿನೇ ಆಗಿದ್ದಾಳೆ. ಹೌದು ಗಲಾಟೆ ಅವರೇ, ಜಲ್ಜಾ ಅವರೇ, ಶೆಡ್ಯೂಲು ಸ್ವಲ್ಪ ಚೇಂಜ್ ಆಯ್ತು ಅಂತ ನಾನು ಆಗ್ಲೇ ಗಿರ್ಜಾ ಅವ್ರಿಗೆ ವಾಟ್ಸಪ್ ಮೆಸೇಜ್ ಕಳ್ಸಿದ್ನಲ್ಲ. ವಾಟ್ಸಪ್ನೋ ಯಡಿಯೂರಪ್ಪನೋ ನಮ್ಮದೆಲ್ಲ ಗೊತ್ತಾಗಕ್ಕಿಲ್ಲ. ಇವ್ರಿಗೆಲ್ಲ ಒಂದೇ ಐಫೋನು ಇವಳ ಹತ್ರಕ್ಕೆ ಐತೆ ಅಂತ ಈ ಮಿಟಕ್ಲಾವ್ನಿ ಗಿರಿಚಂದು ಮೆರೆದಾಟ ಜಾಸ್ತಿ ಆಗ್ತೈತೆ. ನಮ್ ಟೀಮ್ ಬದಲಾಗೈತೆ ಅಂತ ಮೊದಲೇ ಯಾಕೆ ಬದಲಿಲ್ಲ ನೀನು? ಆಹಾ, ಇರ್ಲಿ ಇರ್ಲಿ ಇರ್ಲಿ, ಈಗ್ಲಾದ್ರೂ ಬಂದ್ರಲ್ಲ, ಬನ್ನಿ. ಈ ಗುಬ್ಬಚ್ಚಿಗಳು ನಿಮ್ಮನ್ನ ಏನೋ ಕೇಳ್ಬೇಕಂತೆ. ಏನಂತೆ ಈ ಐಕ್ಳದು? ಏನ್ರಪ್ಪ, ಏನ್ ಕೇಳ್ಬೇಕು ನೀವುಗಳು? ಆಂಟಿ, ನಾವು ಬೆಳಗ್ನಾಳೆ ನಿಮ್ಮಂಗೆ ಆಗ್ಬೇಕು ಅಂತ ಆಸೆ ಐತೆ. ನಮ್ಗೆ ನಿಮ್ಮ ಆ ಹಳೆ ಕಾಲದ ಡ್ಯಾನ್ಸ್ ಅಂದ್ರೆ ಬಹು ಇಷ್ಟ. ನಿಮ್ಮ ಫೇವ್ರೆಟ್ ಡ್ಯಾನ್ಸ್ ಯಾವ್ದಾದ್ರು ಇದ್ರೆ ಮಾಡ್ತೀರಾ? ಅಯ್ಯೋ ನನ್ನಪ್ಪ, ಆ ಕಾಲದಾಗೆ ನಾನ್ ಮಾಡದೇ ಇರೋ ಡ್ಯಾನ್ಸು ಯಾವ್ದೈತೆ? ಭರತನಾಟ್ಯನೇ, ಕೂಚಿಪುಡಿನೇ, ಮೂಯಿನೇಟಮ್ನೇ, ಇಲ್ಲ ಡಿಸ್ಕೋನೇ? ಸರಿ, ಏನೋ ಕೇಳ್ತೀವ್ರಿ ಅಂತ ಒಂದ್ ವರ್ಷ ತೋರ್ಸೇ ಬಿಡ್ತೀವಿ, ನೀನು ನೋಡು. ಲೋ ಮರಿ, ನಾನು ಆಗ್ಲೇ ಕೊಟ್ನಲ್ಲ ಆ ಟೇಪ್ನ, ಹಾಕ್ಲಾ? ಚೆನ್ನಾಗಿತ್ತು, ಸಾಕು ಬಿಡಿ, ಮಕ್ಕಳಿದ್ದಾರೆ ಅಲ್ಲಿಗೆ ಸಾಕು. ಬನ್ನಿ, ನೀವು ಕೂತ್ಕೊಳ್ಳಿ ಜಲ್ಜಾ ಮತ್ತು ಗಿರಿಜಾ. ವೀಕ್ಷಕರೇ, ಮತ್ತೊಮ್ಮೆ ಈಗ ನೀವು ನೋಡಿದ ಐಟಮ್ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಗುಬ್ಬಚ್ಚಿಗಳು ಗುಂಪು. ನಿಮಗೆ ಅವರ ಡ್ಯಾನ್ಸ್ ಇಷ್ಟವಾದಲ್ಲಿ ನೀವು ವೋಟ್ ಮಾಡಬೇಕಾದ ಸಂಖ್ಯೆ 786 HK ಡ್ರಾಮಾ. ಅಲ್ಲಿಗೆ ಗುಬ್ಬಿ GUBBI ಗುಬ್ಬಿ ಎಂದು ಟೆಕ್ಸ್ಟ್ ಮಾಡಬಹುದು. ಜಡ್ಜ್ಗಳೇ, ನಿಮಗೆ ಬೆಂಗಳೂರಲ್ಲಿರೋ MG ರೋಡ್ ಗೊತ್ತಾ?
ಆ ಗೊತ್ತು ಬಿಡವಿ. ಹೋದ ವರ್ಷ ನಮ್ ಯಜಮಾನ್ರು ದುಬೈಯಿಂದ ಬಂದಿದ್ದಾಗ ಅಲ್ಲೇ ಕರ್ಕೊಂಡು ಹೋಗಿ ಈ ಫ್ಯಾಷನ್ ಬಳೆ ಕೊಡಿಸಿತ್ತು. ಐ ತಡ್ಕಳೆ, ಸಿಕ್ಕರೆ ಸಾಕು ಶುರು ಹಚ್ಕೋತಾಳೆ ಇವಳು ದುಬೈ ಹರ್ಕತೆಯ. ಅನ್ಕೊಳವಿ, ಅಲ್ಲೇ ಅಲ್ವಾ ಆ ಶಾಂತಲ ರೇಷ್ಮೆ ಸೀರೆ ಅಂಗಡಿ ಇರೋದು? ಏ ಸೆಟ್ಟು, ನಾವು ಹೋದ ಸಾರಿ ಪ್ಯಾಟಿಗೆ ಹೋಗಿದ್ದಾಗ ಅಲ್ವೇ ಅಲ್ಲಂಗ್ಲ ನಾವು ಆ ಜಾಲಿ ಬಾರು ಅಂತ ಹೋಗಿ. ಸರಿ ಬಿಡ್ಲ, ಇಲ್ಲಿ ಯಾಕಾಗತ್ತೆ ಅಲ್ಲ ನಮ್ಗೆ. ಸರಿ, ಅದೇನಮ್ಮವೆ MG ರೋಡು ಅಂತ ಕೇಳ್ತಿದ್ರಲ್ಲ? ನಾನ್ ಕೇಳಿದ್ದು MG ರೋಡಲ್ಲಿರೋ ಆ ಮಹಾತ್ಮ ಗಾಂಧಿ ಪಾರ್ಕು, ಆ ಗಾಂಧಿ ಸ್ಟ್ಯಾಚ್ಯೂ ಗೊತ್ತಾ ಅಂತ. ನೀವು ನೋಡಿದ್ರೆ ನಿಮ್ ಕತೆಗಳನ್ನೆಲ್ಲ ಹೇಳ್ತಿದ್ದೀರಲ್ಲ, ಇರ್ಲಿ ಬಿಡಿ. ಈಗ ಬನ್ನಿ ನೋಡೋಣ, ಗಾಂಧಿ ಹೆಸರಿಟ್ಕೊಂಡಿರೋ ಗುರಪ್ಪನ ಅಗ್ರಹಾರದ ಗಾಂಧಿಪುರದ ಸೇವಾದಳದ ಗುಂಪಿನ ಒಂದು ಐಟಮ್ ನೋಡೋಣ. ಶಿವಪ್ಪ ಕಾಯೋ ತಂದೆ ಲೋಕ ಸ್ವಾಮಿ ದೇವ, ಅದಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಶಿವಪ್ಪ ಕಾಯೋ ತಂದೆ ಲೋಕ ಸ್ವಾಮಿ ದೇವ, ಅದಿವೆಯನ್ನು ತಾಳಲಾರೆ ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ, ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ, ಪಾಪವಂತೆ ಪುಣ್ಯವಂತೆ ಕಾಣೆನೆಯನ, ಪಾಪವಂತೆ ಪುಣ್ಯವಂತೆ ಕಾಣೆನೆಯ. ಶಿವಪ್ಪ ಕಾಯೋ ತಂದೆ. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಒಂದು ಮೋಸಗಾರನು ಅದಿಗೇನು, ಒಂದು ಮೋಸಗಾರನು ಅದಿಗೇನು. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಒಂದು ಮೋಸಗಾರನು ಅದಿಗೇನು, ಒಂದು ಮೋಸಗಾರನು ಅದಿಗೇನು. ನಾ ತನ್ನ ಹಾಕಿ ನುಗ್ಗೋದ ಬಾಗಿ ದೋಚೋದು ದೋಚಿ ಮಾಚೋದು ಬಾಗಿ ನಾ ಸೂಳ ಮಾಡುವೆ ನಿನಗೇನು. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಒಂದು ಮೋಸಗಾರನು ಅದಿಗೇನು, ಒಂದು ಮೋಸಗಾರನು ಅದಿಗೇನು.
ಈಗ ನೋಡಿದ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ನೀವು ಮಾಡಬೇಕಾದ್ದು ಇಷ್ಟೇ. 786 HK ಡ್ರಾಮಾ ಇಲ್ಲಿಗೆ ಗಾಂಧಿ ಅಂದರೆ GANDHI ಎಂದು SMS ಮಾಡಿ. ವೀಕ್ಷಕರೇ, ನಮ್ಮ ಮುಂದಿನ ಸ್ಪರ್ಧಿಗಳನ್ನ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಈ ಮುಂದಿನ ತಂಡ ಗಣಗಂಟೆ ಪಾಳ್ಯದ ಗೆಳತಿಯರು. ಜಿಗಿಯುತ್ತನಲ್ಲಿ ಗಗನದ ಬಯಲಲ್ಲಿ ಪಟಗಾಳಿಯಲ್ಲಿ ತೇಲಿ ನೆಲದಿಂದ ದೂರ ಕೂಡಿದಾರ ಹಾರು ಹೊಡೆಯದೆ ತೋರಿ ಜಿಗಿಯುತ್ತನಲ್ಲಿ ಗಗನದ ಬಯಲಲ್ಲಿ ಪಟಗಾಳಿಯಲ್ಲಿ ತೇಲಿ ನೆಲದಿಂದ ದೂರ ಕೂಡಿದಾರ ಹೊಡೆಯದೆ ತೋರಿ. ಗಣಗಂಟೆ ಪಾಳ್ಯದ ಗೆಳತಿಯರ ಈ ಡ್ಯಾನ್ಸ್ ನೋಡಿ ನಿಮ್ಗೆ ಏನ್ ಅನಿಸುತ್ತೆ ಜಡ್ಜ್ಗಳೇ? ನಮ್ಮ ಅಟ್ಟಿಲಿರೋ ಹಸುಗಳ ಹಾಲಿನ ಮಾಡಿದ ಪಾಯಸದಂಗೆ ಸಿಯಾಗಿತ್ರವ್ವ ಈ ನಿಮ್ ಡ್ಯಾನ್ಸು. ನಿಮ್ ಡ್ರೆಸ್ನಾಗೆ ಸ್ವಲ್ಪ ಕಲರ್ಗೆ ಅಭಾವ, ಆದ್ರೆ ಅದೇನು ಅದೇನು ಭಾವ, ವಾವ ವಾವ, ನನ್ನ ಯೌವನದ ಜ್ಞಾಪಕ ಬಂತು. ಲೋ ಸೌದೆ, ನೀನ್ ಯಾವಾಗ್ಲೇ ಈ ತರ ಡ್ಯಾನ್ಸ್ ಮಾಡಿದ್ಯಾ? ನಂಗ್ ಗೊತ್ತಿರೋ ಹಂಗೆ ಒಂದೆರಡು ಸಾರಿ ಆ ಮಾರಿಯಮ್ಮನ ಎದುರು ಮಾರಿಯೇ ಗತಿ ಎಂದು ಬಂದಿಸು ತಪ್ಪೆಂದು ಅಂತ ಪಂಚೆ ಹರಿದೋಗೋದು ಕೆಟ್ಟದಾಗ ಕುಣಿತಿದ್ದೆ. ಯಾರ ಕಿವಿಲ್ ಹೂವು ಇಡ್ತಿದ್ಯಾ ನೀನು? ಹಾಳು ಸೆಟ್ಟು ಹೆಣ್ಮಕ್ಳು ಮುಂದೆ ಸ್ವಲ್ಪ ಸ್ಕೋಪ್ ತಗೊಳ್ಳೋಣ ಅಂದ್ರೆ ಅದಕ್ಕೂ ಕಲಾಗ್ತವೆ. ನೀವೇನ್ ಹೇಳ್ತೀರಾ ಗಲಾಟೆ ಜಲಜ ಮತ್ತು ಗ್ಯಾಡ್ಜೆಟ್ ಗಿರಿಜಾ ಅವರೇ? ನೋಡ್ರಪ್ಪ, ಡ್ಯಾನ್ಸು ಸಂದಾಗಿತ್ತು, ಹಾಡು ಫಸ್ಟ್ ಕ್ಲಾಸ್, ಆದ್ರೆ ಯಾಕೋ ಸ್ವಲ್ಪ ಸ್ಟಿಫ್ ಆಗಿತ್ತು ನಿಮ್ಮ ಬಳುಕು. ಈ ಕಾಂಪಿಟೀಷನ್ ಆಗೆ ನೀವು ಗೆಲ್ಲೋ ಆಸೆ ಇದ್ರೆ ಇನ್ನು ಸ್ವಲ್ಪ ಮೈ ಚಳಿಯೆಲ್ಲ ಬಿಟ್ಟು ಫ್ರೀಯಾಗಿ ಸ್ವಲ್ಪ ಆ ಕಡೆ ಈ ಕಡೆ ಕೈ ಕಾಲು ಆಡಿಸಿ. ಲೇ ಸಾಕು, ಸುಮ್ಮನೆ ಕೂತ್ಕೊಳೆ. ಕೇಳೋರು ಸಿಕ್ಕಿದ್ರೆ ಸಾಕು. ಇವಳು ಐಪ್ಯಾಡು ಕೈಪ್ಯಾಡು ಅಂತ ಎತ್ಕೊಂಡು ನಿಂತ್ಕೊಂಡ್ ಬಿಡ್ತಾವಳೆ. ಒಳ್ಳೆ ಊಸರು ಒಳ್ಳೆ ಹಂಗೆ. ಅವಳು ಮಾತು ಬಿಡಿ, ಓ ಚೆನ್ನಾಗಿತ್ರವ್ವ. ಆ ಜಡೆ ಮುನೀಶ್ವರನ್ ದಯೆ ಇದ್ರೆ ಈ ಸಲ ನೀವೇ ಗೆಲ್ತೀರ. ಹೋಗಿ. ಮತ್ತೊಮ್ಮೆ ವೀಕ್ಷಕರೇ, ನೀವು ಈಗ ನೋಡಿದ ಡ್ಯಾನ್ಸ್ ತಂಡ ಗಣಗಂಟೆ ಪಾಳ್ಯದ ಗೆಳತಿಯರು ತಂಡ. ನಿಮಗೆ ಇವರ ಡ್ಯಾನ್ಸ್ ಇಷ್ಟವಾದಲ್ಲಿ ನೀವು ವೋಟ್ ಮಾಡಬೇಕಾದ ಸಂಖ್ಯೆ 786 HK ಡ್ರಾಮಾ, ಅಲ್ಲಿಗೆ GELATI ಗೆಳತಿ ಎಂದು ಟೆಕ್ಸ್ಟ್ ಮಾಡಿ. ಬನ್ನಿ ನಮ್ಮ ಮುಂದಿನ ಗುಂಪಿನ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಮುಂದಿನ ಗುಂಪು ಮಧುಗಿರಿ ತಾಲೂಕಿನ ಅರಲಾಳು ಸಂದ್ರದ ಅರಗಿಣಿಗಳು. ಬನ್ನಿ ನೋಡೋಣ ಅರಲಾಳು ಸಂದ್ರದ ಅರಗಿಣಿಗಳು.
ಕೊಲ್ತೀಯ ಯಾಕೆ ಕೊಲ್ತೀಯ ನಿನ್ನೂ ನೋಡ್ಬಿಟ್ಟು ಬಲ್ಪ್ ಆಫ್ ಆಗೋಯ್ತು ಸ್ಟ್ರಾಂಗ್ ತೂ ನನ್ ಬಾಡಿ ವೀಕ್ ತೂ ನಿನ್ನೋಡಿ ಆದ್ರೆ ನಾವ್ ಜೋಡಿ ಕೋಲವೆರಿಟಿ ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರೇ ನೋ ಪ್ರಾಬ್ಲಮ್ ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್ ನಿನ್ನ ವೇಟಿಂಗ್ ಲಿಸ್ಟಲ್ ನಾನಿದ್ರು ನೋ ಪ್ರಾಬ್ಲಮ್ ನಿನ್ನ ಹಾರ್ಟ್ನಲ್ಲಿ ಜಾಗ ಕೊಟ್ಟೆ ಲೈಫ್ ನಾವು ಅಲ್ಲೇ ನಾನು ಚಾಂಡ ಊಟೀನೆ ಸ್ಟ್ರಾಂಗ್ ತೂ ನನ್ ಬಾಡಿ ವೀಕ್ ತೂ ನಿನ್ನೋಡಿ ಆದ್ರೆ ನಾವ್ ಜೋಡಿ ಕೋಲವೆರಿಟಿ Everybody listen to my love beater. I'm lost in my heart to heart tighter. I don't want double love on the tighter. So rush come on, I'm missing with the heart. ಲವ್ ಸ್ಕೂಲಿಗೆ ನೀನ್ ಟೀಚರ್ ಆದರೆ ಫ್ರೆಂಡು ವೆಂಚರಿ ನಾ ಸ್ಟೂಡೆಂಟ್ ಆಗುವೆ ಮಂಗಾಗಿ ಸೀತಾ ಶಿವಗಾರಿ ಗೀತ ನಂಗೆ ನೀನು ಸ್ವಂತ ಬಾ ಮಿಲ್ಟ್ರಿ ಹೋಟ್ಲಲ್ ಮುದ್ದೆ ತಿನ್ನೋಣ ಪ್ರಾಬ್ಲಮ್ ನಿಂಗೆ ಫ್ಲಾಶ್ ಬ್ಯಾಕು ಇದ್ರು ನೋ ಪ್ರಾಬ್ಲಮ್ ನನ್ನ ATM ಮಾಡ್ಕೊಂಡು ನೋ ಪ್ರಾಬ್ಲಮ್ ನಿನ್ನ ಮಮ್ಮಿ ಡ್ಯಾಡಿ ನೋ ಅಂದ್ರು ಅವರ ಕಾಲಿಗೆ ಬಿದ್ದಾದ್ರು
ಫ್ಯಾಂಟಾಸ್ಟಿಕ್, ಗುಡ್ ಜಾಬ್, ಬಹಳ ಚೆನ್ನಾಗಿತ್ತು ಅರಂಗಿಣಿಗಳೇ. ಏನಂತೀರಾ ಜಡ್ಜ್ಗಳೇ? ನಮ್ಮ ಹೋಟೆಲ್ ಚಟ್ನಿ ತರ ನಿಮ್ ಡ್ಯಾನ್ಸ್ ಕೂಡ ಖಾರವಾಗಿ ಒಳ್ಳೆ ಕಿಕ್ ಕೊಡ್ತು. ಎಂತ ಎನರ್ಜಿ ಈ ಹೈಕ್ಳು ಅದೇನ್ ತಿಂತಾವ, ಎಷ್ಟು ಚುರುಕಾಗಿ ಡ್ಯಾನ್ಸ್ ಮಾಡ್ಯಾವ. ಆದ್ರೆ ಈ ಡ್ಯಾನ್ಸ್ಗೆ ಕಿಕ್ ಕೊಟ್ಟವ್ರು ಈ ಹೆಣ್ಣು ಮಕ್ಕಳೇ. ಏ ಸರಿ ಯಾವಾಗ್ಲೂ ತಿಂಡಿ ತೀರ್ತಾನೇವೇನ ನಿನ್ ತಲೆಯಾಗೆ ಸುಲ್ದಾಡೋದು. ಈ ಐಗಳು ಕಷ್ಟಪಟ್ಟು ಈ ಬಾಡಿ ಡ್ರೆಸ್ ಹಾಕೊಂಡು ನಮ್ಮ ಮುಂದ್ಲು ಉಳಿದ ಮ್ಯಾಲೆ ನೀನೊಳ್ಳೆ ಚಟ್ನಿ ದೋಸೆ ಅಂತೆಲ್ಲ ನೀನ್ ಹೋಟ್ಲು ಕತೆ ಹೇಳ್ತಿಯಲ್ಲ. ಸರಿಯಾಗಿ ನಿಮ್ಗೆ ಏನ್ ಅನ್ಸ್ತೈತೆ ಅಂತ ಓದ್ರಕ್ಕಿಲ್ವಾ? ಏನೇ ಗಿರ್ಜಾ? ಬಂದೆ ತಡ್ಕೊಳ್ಳೆ. ನಮ್ಮ ಯಜಮಾನ್ರು ಟೆಕ್ಸ್ಟ್ ಮಾಡ್ತಾವ್ರೆ ದುಬೈಯಿಂದ ಮುಂದೆ ಸಾರಿ ಏನ್ ಕಳಿಸ್ಲಿ ಅಂತ. ಅದಕ್ಕೆ ಒಂದು ಹೊಸ ಕಿಂಡಲು ಮತ್ತ ಆ ಹೊಸ ಐಪ್ಯಾಡು ಕಳಿಸಿ ಅಂತ ಹೇಳ್ತೀವಿ. ನೀವೇನು ಹೇಳ್ತಾನೆ ಇಲ್ವಲ್ಲ ಸೌದೆ ಅವರೇ, ನಿಮ್ದೇನ್ ತೀರ್ಪು? ನಾವ್ ಏನ್ ಹೇಳಂತ ಕಳಿ, ಒಂದೇ ಏಟ್ನಾಗೆ ಕಟ್ಟಿಗೆ 2 ತುಂಡು ಮಾಡ್ದಂಗೆ ನನ್ನ ತೀರ್ಪು. ಫಸ್ಟ್ ಕ್ಲಾಸ್ ನಿಮ್ ಡ್ಯಾನ್ಸು ಅಲ್ಕಂಡ್ರವ. ಅರಳಾ ಚಂದ್ರದವರು ಅಂತ ಹೇಳ್ತೀರಾ, ಈ ಪಾರ್ಟಿ ಶರ್ಟು ಪ್ಯಾಂಟು ಹಾಕೊಂಡು ಡ್ಯಾನ್ಸ್ ಮಾಡ್ತೀರಲ್ಲ, ನಿಮ್ ಹಳ್ಳಿಯಾಗೆ ಏನು ಅನ್ನಕ್ಕಿಲ್ವಾ? ಅದಕ್ಕೆ ನಿನ್ನ ಶುದ್ಧ ಹಳ್ಳಿ ಗಮರ ಅನ್ನೋದು. ಹಳ್ಳಿ ಆಗವ್ರೆ ಅಂದ್ರೆ ಅವರಿಗೂ ಫ್ಯಾಷನು ಗೀಷನು ಇಲ್ಲ ಅಂತ ತಿಳ್ಕೊಂಡಿಯಾ? ಆವ ನಮ್ಮ ಮಾತು ಬಿಡ್ರವ. ಬರ್ರಿ ನಮ್ಮ ಯಜಮಾನ್ರು ನಾನು ಇಲ್ಲಿ ಜಡ್ಜ್ ಆಗಿರೋದು ಫೋಟೋ ಕೇಳ್ತಾವ್ರೆ. ಎಲ್ರು ಇಲ್ಲೇ ಒಂದು ಸೆಲ್ಫಿ ತಗೊಳ್ಳೋವಾ? ಅದೇನ್ಲೇ ಸೆಲ್ಫಿ ಅಂತ ಹೇಳಿ ಯಾವ್ದೋ ಕಡ್ಡಿ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ. ಏ ಕೋಲು ಅಲ್ಕಾಣ್ಲೇನಿದು ಸೆಲ್ಫಿ ಸ್ಟಿಕ್ಕು. ನಾನು ಬಂದೆ ತಡ್ಕ. ಸರಿ ಬನ್ನಿ ಜಡ್ಜ್ಗಳೆಲ್ಲ ಕೂತ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನೀವು ನೋಡಿದ ತಂಡ ಅರಳಾಳು ಸಂದ್ರದ ಅರಗಿಣಿಗಳ ತಂಡ. ನಿಮಗೆ ಇವರ ಡ್ಯಾನ್ಸ್ ಮನಮೆಚ್ಚಿದಲ್ಲಿ ನೀವು ಮಾಡಬೇಕಾದ್ದು ಇಷ್ಟೇ: 786 HK ಡ್ರಾಮಾ ಈ ನಂಬರ್ಗೆ ಅರಗಿಣಿ ಅಂದರೆ ARAGINI ಎಂದು ಟೆಕ್ಸ್ಟ್ ಮಾಡಿ. ಗ್ಯಾಡ್ಜೆಟ್ ಅವರೇ, ನಿಮ್ಮ ಹಸ್ಬೆಂಡ್ ಅವರಿಗೆ ಕಳಿಸಿದ್ರಾ ನಿಮ್ಮ ಸೆಲ್ಫಿ ಫೋಟೋ? ಆಗ್ಲೇ ಕಳ್ಸಿದ್ನವಿ ಸೆಲ್ಫಿಯ. ಇನ್ನು ಆ ಮೂದೇವಿ ರೆಸ್ಪಾಂಡು ಮಾಡಿಲ್ಲ. ಅದು ಎತ್ಲಾಗ್ ಪೋಖ್ರಿ ಅಲಿಯಕ್ ಹೋಗೈತೋ. ಹೋಗ್ಲಿ ಬಿಡಿ, ರೆಸ್ಪಾಂಡ್ ಮಾಡ್ತಾರೆ. ಬನ್ನಿ ನಮ್ಮ ಮುಂದಿನ ಸ್ಪರ್ಧಿಗಳನ್ನ ಭೇಟಿ ಮಾಡೋಣ. ನಮ್ಮ ಮುಂದಿನ ತಂಡ ಗೆದ್ದಲಗುಡ್ಡೆಹಳ್ಳಿಯ ಗುಲಾಬಿಗಳು. ಬನ್ನಿ ಗುಲಾಬಿಗಳೇ, ಏನನ್ಸುತ್ತೆ ಇವತ್ತು ಇಲ್ಲಿ ನಮ್ಮ ಹ್ಯಾಟ್ ಕಾರ್ಯಕ್ರಮದ ಫೈನಲ್ಸ್ ನಲ್ಲಿ ಭಾಗವಹಿಸೋದು? ಪ್ರತಿ ವರ್ಷ ನೀವೇ ಟಿವಿಯಾಗೆ ಯಾರ್ಯಾರೋ ಬಂದು ಕುಣಿಯೋದು ನೋಡಿದ್ವು. ಅದಕ್ಕೆ ನಮ್ಮದೇ ಗುಂಪು ಕಟ್ಕೊಂಡು ನಾವು ಯಾಕೆ ಕುಣಿಬಾರ್ದಂತೇಳಿ ನಮ್ಮಲ್ಲಿ ಹೆಣ್ಮಕ್ಳೆಲ್ಲ ಸೇರಿ ಗುಲಾಬಿಗಳು ಅಂತೇಳಿ ನಮ್ಮ ಗುಂಪು ಕಟ್ಕೊಂಡು ಇಲ್ಲಿ ಇಂಥ ದೊಡ್ಡ ಮನುಷ್ಯರಿದ್ರು ಡ್ಯಾನ್ಸ್ ಮಾಡೋದು ನಮ್ಗೆ ಬಹು ಖುಷಿ ಆಗ್ತದೆ. ಅಲ್ಕಣಮ್ಮಿ, ಗೆದ್ಲುಗುಡ್ಡೆ ಹಳ್ಳಿ ಅಂದೆಲ್ಲ, ಆ ಚಿಕ್ಕಮರಿಗೌಡನ ಮಗ ಮುದ್ಕೃಷ್ಣನು ನಿಮ್ಮ ಹಳ್ಳಿಯಾಗೆ ಅಲ್ವಾ ಪೋಸ್ಟ್ ಮ್ಯಾನ್ ಆಗಿರೋದು? ಅವನ ಹೆಂಡ್ರು ಏನು ಬಸ್ರಾಗವಳೆ ಅಂತ ಅವ್ರಮ್ಮ ಹೇಳ್ತಿದ್ಲು. ನಿಂಗೇನಾದ್ರು ಗೊತ್ತಾ? ಯಾರ್ ಕಾಣಮಿ ಅದು? ಅದೇ ಆ ತೋಪ್ನಾಚೆ 2 ಎಕರೆ ಬಾಳೆ ತೋಟ ಮಾಡ್ಕೊಂಡಲ್ಲ ಆ ಮರಿಗೌಡನ. ಅವರೇ. ಹೌದು ಕಣಕ್ಕ, ಲಗ್ನ ಆಗಿ 5 ವರ್ಷ ಆದ್ರೂ ಇನ್ನೂ ಸುದ್ದಿ ಇಲ್ವಲ್ಲ ಅಂತ ಅವ್ರವ್ವ ಅಲ್ಲಲ್ಲಿ ಆರ್ಕೆ ಒಪ್ಸ್ಕೊತಿತ್ತು. ಅಷ್ಟ್ರಾಗೆ ಓಹೋ, ನಿಮ್ಗೆಲ್ಲ ಕಾಮನ್ ಫ್ರೆಂಡ್ಸ್ ಇದ್ದಾರಾ? ಬಹಳ ಒಳ್ಳೇದು. ನಮ್ಮ ಪ್ರೋಗ್ರಾಮ್ ಕಂಟಿನ್ಯೂ ಮಾಡೋಣ ಬನ್ನಿ. ಗುಲಾಬಿಗಳೇ, ಏನು ನಿಮ್ಮ ಇವತ್ತಿನ ಐಟಮು? ಎಲ್ಲ ಗುಂಪಿನವ್ರು ಬರೇ ಪಿಕ್ಚರ್ ಡ್ಯಾನ್ಸ್ ಮಾಡ್ತವ್ರೆ. ಅದಕ್ಕೆ ನಾವು ಭರತನಾಟ್ಯ ಸ್ಟೈಲ್ನಲ್ಲಿ ಏನಾರು ಮಾಡುವ ಅಂತ. ಓ ನೈಸ್. ಸರಿ, ಹಾಗಾದ್ರೆ ಶುರು ಮಾಡ್ಕೊಳ್ಳಿ.
ಅದ್ಭುತ ಅದ್ಭುತ. ನೀವು ಗೆದ್ದಲಗುಡ್ಡೆಹಳ್ಳಿ ಗುಲಾಬಿಗಳು ಬದಲು ಗಂಧರ್ವ ಕನ್ಯೆಯರು ಅಂತ ಹೆಸರಿಟ್ಕೋಬೇಕಾಗಿತ್ತು. ಫ್ಯಾಂಟಾಸ್ಟಿಕ್. ಏನ್ ಹೇಳ್ತೀರಾ ಜಡ್ಜ್ಗಳೇ? ತಡಿಯವಿ, ಇಂಥದೇ ಡ್ಯಾನ್ಸ್ ಒಂದ ನಾನು ಯಾವಾಗಲೂ ಆ ಯೂಟ್ಯೂಬ್ನಾಗ ನೋಡ್ದಾಗಿತ್ತು. ಅದನ್ನೇ ಏನಾರ ಮಾಡ್ತಾವ ಈ ಬುಡ್ಡೆ ತಾವು ಅಂತಲೇ ನೋಡ್ತೀವಿ. ಏ ಟ್ಯೂಬು ಕೊಳಾಯಿನಾಗ ಮಾಡಕ್ ಆಯ್ತದ ಇಂಥ ಹೈ ಕ್ಲಾಸ್ ಡ್ಯಾನ್ಸ? ಸುಮ್ಮನೆ ಮಡ್ದು ಅಲ್ಗೇನ? ಅದ್ರಾಗ ಏನ್ ಕಾಣ್ತಾ ಇದೆ ನಿಂಗೆ? ಇತ್ಲಾಗ ನೋಡು, ಈ ಹೆಣ್ಮಕ್ಳು ಮಾಡೋ ಡ್ಯಾನ್ಸ್ ಅಂದಾವ. ಅಲ್ಲ, ಗೆದ್ದಲಗುಡ್ಡೆಹಳ್ಳಿಯವರು ಅಂತ ಹೇಳ್ತೀರಾ? ಇಂಥ ವಾಯನಾಡ್ ಭರತನಾಟ್ಯನವೇ ಕಲ್ತಿದ್ದೀರಲ್ಲ, ಹೆಂಗೆ ಅಂತ? ಸಾಕ್ ಸುಮ್ ಕುಂತ್ಕೊಳಪ್ಪ. ಓಹೋ ಬಂದ್ಬಿಟ್ಟ ಊರ್ವಶಿ ಮೇನ್ಕೆಯರ್ಗೆ ಇವನೇ ಡ್ಯಾನ್ಸ್ ಹೇಳ್ಕೊಟ್ಟವನು ಅನ್ನೋಂಗೆ. ಏನು ನಮ್ಮ ಹಳ್ಳಿ ಹುಡುಗಿರು ಬರೀ ಕೋಲಾಟ ನಾವು ನೀನೇ ಕುಣಿಬೇಕು, ಭರತನಾಟ್ಯ ಕುಣಿಬಾರ್ದು ಅಂತ ಯಾವನವ್ರು ದೊಣ್ಣೆ ನಾಯಕ ಶಾಸನ ಹಾಕ್ಸವ್ನ? ಸುಮ್ಕಿರೋ. ಏಮನ್ ಬಿಡ್ರವ, ಯಾವಾಗಲೂ ಕಾದಂಚಿನ ಮೇಲೆ ಬಿದ್ದು ಮೆಣಸಿನ್ಕಾಯಿ ಆಡ್ತದ. ನನ್ನ ಕಡೆಯಿಂದ ನಿಮ್ಗೆಲ್ಲ ಸೈ ಅಂತ ಹೇಳ್ತೀನಿ. ನನ್ನ ಕಡೆಯಿಂದನೂ ಸೈ ಅಂತ ಹೇಳ್ತೀನಿ. ಆ ಯೂಟ್ಯೂಬ್ನಾಗೂ ಇಲ್ಲ, ನಮ್ಮ ಯಜಮಾನ್ರು ಫೇಸ್ಬುಕ್ ಎಲ್ಲಿ ಏನಾರ ಹಾಕಿತ್ತ ಅಂತಲೇ ನೋಡಿದೆ, ಅಲ್ಲೂ ಕಾಣ್ಬಲ್ದೆ. ಇನ್ನೇನು ಗುಲಾಬಿಗಳೇ, ಎಲ್ಲ ಜಡ್ಜ್ಗಳು ನಿಮ್ಮ ಡ್ಯಾನ್ಸ್ ನೋಡಿ ಲೈಕ್ ಮಾಡಿದ್ರು, ಸಂತೋಷ ತಾನೇ? ಅಂದ ಹಾಗೆ ವೀಕ್ಷಕರೇ, ನೀವು ನೋಡಿದ ಈ ಡ್ಯಾನ್ಸ್ ಗ್ರೂಪು ಗೆದ್ದಲಗುಡ್ಡೆಹಳ್ಳಿಯ ಗುಲಾಬಿಗಳು. ನಿಮಗೆ ಇವರ ಡ್ಯಾನ್ಸ್ ಇಷ್ಟವಾದಲ್ಲಿ ನೀವು ವೋಟ್ ಮಾಡಬೇಕಾದ ಸಂಖ್ಯೆ ಮತ್ತೆ 786 HK ಡ್ರಾಮಾ ಅಲ್ಲಿಗೆ ಗುಲಾಬಿ GULABI ಎಂದು ಟೆಕ್ಸ್ಟ್ ಮಾಡಿ. ಜಡ್ಜ್ಗಳೇ ಮತ್ತು ವೀಕ್ಷಕರೇ, ಈಗ ನಮ್ಮ ಮುಂದೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿರುವ ಗುಂಪು ತಡಕಲ್ಲುಪಾಳ್ಯದ ತಾಲೂಕಿನ ಜಾರಗುಪ್ಪೆ ಗ್ರಾಮದ ಜಾಣರು ತಂಡದವರು. ಇವರೇ ಹೇಳಿಕೊಂಡಿರುವ ಹಾಗೆ ಇವರು ಒಂದು ವಿಚಿತ್ರವಾದ ನೃತ್ಯವನ್ನು ಮಾಡಲಿದ್ದಾರೆ. ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಹೃದಯ ಗೆಲ್ಲಬೇಡ. China,
ನಂಗಿಷ್ಟು ಬೇಕಾದ ಎರಡು ಶಿವಯ ಕಿಂಗಾದ ಏನಯ್ಯ ನಿನ ಬಾದ ಕಣ್ಣು ಹೋಲಿ ಮ್ಯಾಗೆ ಕಣ್ಣು ಕೋಲಿ ಮ್ಯಾಗೆ ಬಾರಿ ಕಣ್ಣು ಕೋಲಿ ಮ್ಯಾಗೆ ಕಣ್ಣು ಕೋಲಿ ಮ್ಯಾಗೆ ಕಣ್ಣು ಆಗಟ್ಟಾಗೆ ಇವನ ಕಣ್ಣು ಒಳಗೆ ಮೂರು ಕಣ್ಣು ಇವರ ಮ್ಯಾಗೆ ಯಾಕಾಳ ಸಿಗುತ್ತೀವ ಹುಡುಗಿಯರಿಗೆ ಜ್ಞಾನ ಶಿಕ್ಷೆ ಇಲ್ವ ಗಂಡಸರಿಗೆ ಹೆಂಗೋ ಇದ್ವಿ ನಾವು ತಕ ಮಟ್ಟಿಗೆ ಸುತ್ತಗೇರಿ ಹೊಡ್ಕೊಂಡ್ವಿ ಹೆಲ್ಮೆಟ್ಟಿಗೆ ಲುಂಗಿ ಡ್ಯಾನ್ಸ್ ಕನ್ನಡ ಹಾಡು ಹೇಳುವಾಗ ಕುರಿಮೀಸೆಯನ್ನು ರೌಂಡಾಗಿ ತಿರುಗಿಸು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಅನ್ನು ಏರಿಸು ಕೊಕ್ಕನಟ್ಟಿನಲ್ಲಿ ಮಜ್ಜಿಗೆ ಬೆರೆಸಿ ಈಗ ಸ್ವಲ್ಪ ಮಜಾ ಉಡಾಯಿಸು ಕುರಿಮೀಸೆಯನ್ನು ರೌಂಡಾಗಿ ತಿರುಗಿಸು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಅನ್ನು ಏರಿಸು ಕೊಕ್ಕನಟ್ಟಿನಲ್ಲಿ ಮಜ್ಜಿಗೆ ಬೆರೆಸಿ ಈಗ ಸ್ವಲ್ಪ ಮಜಾ ಉಡಾಯಿಸು ದಾರಿಯಲ್ಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ ರಾಣಿ ಜೇನನ್ನು ನೋಡಿ ನೀವು ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಚರ್ರು ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುತ್ತಾಡಿ ಹೋಗುವೆನು ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ ತೊಂದ್ರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ನಾವ್ ನಿಮ್ಮೋರೆ ಪಂಕಜ ನಾವೆರಡು ಗಿರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ದಾರಿಯಲ್ಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ ಖಾಲಿ ರಾಣಿ ಜೇನನ್ನು ನೋಡಿ ನೀವು ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ತೊಂದ್ರೆ ಇಲ್ಲ ಪಂಕಜ ಬಿದ್ದು ನೋಡು ಪಂಕಜ ನಾವಿಲ್ವೇನೆ ಪಂಕಜ ನಾವೆರಡು ಗಿರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ದಾರಿಯಲ್ಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ ಖಾಲಿ ರಾಣಿ ಜೇನನ್ನು ನೋಡಿ ನೀವು ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಆಹಾ, ಈ ಮೈಯುರಿಸುವ ಶೆಕೆಯಲ್ಲೂ ಮೈ ಜುಮ್ಮೆನ್ನುವಂತೆ ನಮ್ಮನ್ನು ಆಡಿಸಿದ ಗುಂಪು ಜಾರಗುಪ್ಪೆಯ ಜಾಣರು. ಬನ್ನಿ ಬನ್ನಿ ಜಾಣರೇ, ಜಡ್ಜ್ಗಳೇ ರೆಡಿಯಾಗಿ. ಅಲ್ಕೊಂಡ್ರಪ್ಪು ಫಸ್ಟ್ ನೀವೇನು ನಮ್ಮ ಹಳ್ಳಿ ಐಕ್ಳು ಅದೇನೋ ಈ ಸ್ಕೂಲ್ನಾಗೆ ಮಾಡ್ತಾವಲ್ಲ PTA ಹಂಗೆ ನಿಂತ್ಕೊಂಡೆಯ ನಿಂತು ಬರೀ ಕೈ ಆಡಿಸಿಲ್ವೇ? ನಾನು ನಿಮಗೆಲ್ಲೋ ಪಾಪ ಕಾಲ್ಗೇನಾದ್ರೂ ಊನ ಆಗಿರ್ಬೇಕನ್ನು ಅನ್ಕೊಂಡಿದ್ದೆ. ಆಮೇಲೆ ಮಾಡಿದ್ರಲ್ಲ ಲುಂಗಿ ಡ್ಯಾನ್ಸ,
ಆಗ್ಲೇ ಗೊತ್ತಾದ್ದು ಅದು ನಿಮ್ ನಾಟಕನ್ಯವೇ ಅಂತ. ಒಳ್ಳೆ ಆಟ ಕಂಡ್ರಪ್ಪು. ಅವ್ರು ಬಿಡು, ಈ ಹೆಣ್ಮಕ್ಳು ಏನ್ ಕಡಿಮೆಯ? ನಾನ್ ಯಾರೋ ಪಟ್ಟೆ ಹುಡುಗರು ಹೆಣ್ಮಕ್ಳು ರೇಗ್ಸೋಂಗೆ ಡ್ಯಾನ್ಸ್ ಅಂತಲೇ ಇದ್ದೆ. ಅನ್ಕಂಡ್ಗೆ ಬೂದಿ ಹಚ್ಚಿದ್ರವ ನೀವು. ಅಯ್ಯ ಸಾಕ್ ಸುಮ್ಮನ್ ಕುಂತ್ಕೊಳಪ್ಪ. ಏನೋ ಬೃಹಸ್ಪತಿ ಇವನು ನಿನ್ಕೊಂಡು ಬೂದಿ ಹರ್ಚೋದೇನ್ ಭಾರಿ ಕಷ್ಟವಾ? ಆ ಹಾಲಂಗಡಿ ಚನ್ನಬಸವ ನಿಮ್ ಹೋಟ್ಲ್ಗೆ ದಿನ 10 ಲೀಟರ್ ಹಾಲ್ಗೆ 5 ಲೀಟರ್ ನೀರ್ ಹಾಕಿ 15 ಲೀಟರ್ ಅಂತ ಮಾರ್ತಾವನೆ. ಅದೇ ತಿಳಿಯೋಲ್ದು ನಿನಗೆ, ಇನ್ನಿದು ತಿಳಿತದ? ಬಿಡು ಬಿಡು. ಅದು ಬಿಡಕ್ಕ, ಇವಯ್ಯ ಹೋಟ್ಲು ಲೆಕ್ಕ ಇಡಕ್ ಬೇಕಾಯ್ತದೆ ಅಂತ ನಮ್ಮ ಯಜಮಾನ್ರಿಗೆ ಹೇಳಿ ಒಂದು ಲ್ಯಾಪ್ಟಾಪ್ ತರಿಸ್ಕೊಂಡು ದುಬಾಯಿಂದ ಅದನ್ನ ಚೆನ್ನಾಗಿ ಯೂಸು ಮಾಡ್ಕೊಳ್ತಾ ಅದೂ ಇಲ್ಲ. ಹೆಂಗ ಯೂಸ್ ಮಾಡೋದು ಅಂತಲೇ ತಿಳಿವಲ್ದೆ ಅದನ್ನ ಜೋಪಾನವಾಗಿ ಮುಚ್ಚಿ ಕುರ್ಚಿ ಕೆಳಗೆ ಇಟ್ಕೊಂಡು ಅದನ್ನ ಮ್ಯಾಲ ಕೂತಿರ್ತದೆ ಘಾಟಿ ಸುಬ್ರಹ್ಮಣ್ಯನಾಗೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನು ಟ್ಯಾಲೆಂಟ್ ಶೋನಾ ಅಥವಾ ರಿಯಾಲಿಟಿ ಶೋನಾ? ನೀವುಗಳು ಆಗಾಗ ನಿಮ್ಮ ಜಗಳವನ್ನೆಲ್ಲ ಟಿವಿ ಕ್ಯಾಮ್ರಾ ಮುಂದೆ ಆಡೋದ್ ಬಿಟ್ಟು ಸ್ವಲ್ಪ ಇಲ್ಲಿ ಶೋ ಜಡ್ಜ್ ಮಾಡೋದನ್ನ ನೋಡಿ. ಸರಿ ವೀಕ್ಷಕರೇ, ನೀವು ನೋಡಿದ ಗುಂಪು ತಡಕಲುಪಾಳ್ಯ ತಾಲೂಕಿನ ಜಾರಗುಪ್ಪೆ ಗ್ರಾಮದ ಜಾಣರು ತಂಡದವರು. ಇವರ ಟ್ಯಾಲೆಂಟ್ ನಿಮಗೆ ಇಷ್ಟವಾದಲ್ಲಿ ನೀವು ವೋಟ್ ಮಾಡಬೇಕಾದ ಸಂಖ್ಯೆ ಮತ್ತೊಮ್ಮೆ 786 HK ಡ್ರಾಮಾ, ಅಲ್ಲಿಗೆ ಜಾಣ JANA ಜಾಣ ಎಂದು ಟೆಕ್ಸ್ಟ್ ಮಾಡಿ. ಥ್ಯಾಂಕ್ ಯು ಜಾಣರೇ, ಗುಡ್ ಲಕ್. ಬನ್ನಿ ಜಡ್ಜ್ಗಳೇ ಮತ್ತು ವೀಕ್ಷಕರೇ, ನಮ್ಮ ಮುಂದಿನ ತಂಡ. ಸ್ವಲ್ಪ ತಡ್ಕೊಳಮ್ಮಿ, ಆಗ್ಲಿಂದುವೆ ನೋಡ್ತಾ ಇದ್ದೀನಿ ನೀನ್ ಕರ್ಕಬರ ಗುಂಪು ಎಲ್ರೂ ಒಂದಾದ್ಮೇಲೊಂದು ಅಂತ ಮಾಡೋದೆಲ್ಲ ಬರೀ ಡ್ಯಾನ್ಸಯ್ಯ. ಡ್ಯಾನ್ಸ್ ಬಿಟ್ಟು ಬೇರೆ ಯಾವ್ದು ಐಟಮ್ ಇಲ್ವಾ? ಹಂಗಾಕು ಕೊಡ್ಲಿ ಏಟ. ಹೌದಮ್ಮಿ, ಯಾವ್ದಾರ ಹಾಡು, ಹಸೆ, ಜೋಕು ಏನು ಇವ್ರ? ನೀವೇನ್ ಹೇಳ್ತೀರಾ ವೀಕ್ಷಕರೇ? ನಮ್ಮ ಜಡ್ಜ್ಗಳ ಹಾಗೆ ನಿಮ್ಗೂ ಡ್ಯಾನ್ಸ್ ಬಿಟ್ಟು ಬೇರೆ ಯಾವ್ದಾದ್ರು ಐಟಮ್ ನೋಡ್ಬೇಕು ಅನ್ಸ್ತಿದೆ ಅಲ್ವಾ? ಸರಿ ಬನ್ನಿ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ರೂಟ್ ಚೇಂಜ್ ಮಾಡಿ ನಮ್ಮ ಮುಂದಿನ ತಂಡವನ್ನ ಬರ್ಮಾಡೋಣ. ಈಗ ಬರಲಿರುವ ತಂಡ ಜಕ್ಕಲು ಬಿಲ್ಲೆ ಪಾಳ್ಯದ ದೋಬಿಘಾಟಿನ ಗಾನ ಹುಡುಗರು. ಬನ್ನಿ ಗಾನ ಹುಡುಗರೇ. ಅದ್ಯಾಕಪ್ಪೋ ಎದ್ ನಿಂತ್ಕೊಂಡು ಆ ಕುಕ್ರೊಳಿ ಕೊಕ್ರೆ ಹಂಗೆ ಕತ್ತಿ ಎಳಿತಿದ್ಯಾ? ಅಲ್ಲಿ ಕಣಕ ಗಾ ಹುಡುಗರು ಏನೋ ಹಾಡು ಹೇಳ್ತಾರೆ ಅಂದ್ರಲ್ಲ, ಎಲ್ಲಿ ಬ್ಯಾಂಡು ಭಜನ ಏನು ಕಾಣ್ತಿಲ್ವಲ್ಲ ಅಂತ ನೋಡ್ತಿದ್ವಿ. ನೀವು ಡೋಂಟ್ ವೆರಿ ಮಾಡ್ಕೋಬೇಡಿ ಸೆಟ್ ಅವರೇ. ಅದೇನಾಯ್ತು ಅಂದ್ರೆ ಈ ಗುಂಪಿನವರ ಬ್ಯಾಂಡು ಬಾಜಾ ನೆನ್ನೆ ಯಾರೋ ರಾಬರಿ ಮಾಡಿದ್ದಾರೆ. ಆದ್ರೂ ಶ್ರದ್ಧೆಯಿಂದ ತಮ್ಮ ಬಾಯಿಗಳನ್ನೇ ಬಡ್ಕೊಂಡು ತೊಡೆ ತಟ್ಕೊಂಡು ಶಬ್ದ ಮಾಡಿ ಹಾಡು ಹೇಳ್ತಾರಂತೆ. ನಾನು ಈ ಮುಂಚೆ ನೋಡಿಲ್ಲ, ನೀವು ನೋಡಿರಲ್ಲ. ಏನೋ ಹೊಸದಾಗಿ ಟ್ರೈ ಮಾಡ್ತಾರಂತೆ, ನೋಡೋಣ. प्यार हमें किस मोड़ पे ले आया कि दिल कर हाय कोई ये बताए क्या होगा. प्यार हमें किस मोड़ पे ले आया कि दिल कर हाय कोई ये बताए क्या होगा. कोई ये बताए क्या होगा. ಅವನ್ನು ಹೇಳುವಾಸೆಯಾದರೆ ಮಲ್ಲಿಗೆಗೆ 108 ತೊಂದರೆ. ಅವಳು ಈಗ ಇಲ್ಲಿ ಬಂದು ನಿಂತರೆ ಅರ್ಧ ಚಂದ್ರ ಗಿಫ್ಟ್ ಕೊಡುವೆಯಾದರೆ. ಮೂರು ಅದ್ಯಾಕೆ ರೌಂಡ್ ಶೇಪ್ ಇದೆ, ನಾನು ಅದ್ಯಾಕೆ ಗುಂಡು ಹಾಕಿದೆ. ಅಪ್ಪ ನಿನ್ ಕೊನೆ ಆಸೆ ಹೇಳ್ಬಿಡಪ್ಪ. ಎಷ್ಟು ಒಳ್ಳೆ ಟಾರ್ಚ್ ಇದ್ರು ಬ್ಯಾಟ್ರಿ ಬೇಕಪ್ಪ. ದಿಲ್ ಕಿ ಬಾತ್ ಹೇಳೋದಕ್ಕೆ ಮೀಟ್ರ್ ಬೇಕಪ್ಪ. ಕುಜ್ಜಿ 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 ಕುಜ್ಜಿ
1:30 ನೈಟಿನಲ್ಲಿ ಒಂಟಿ ನೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ, ದಿನಲ್ಲಿ ನೋವಿದೆ. ಹಾಟು ಎಂಬ ಟೆಂಟಿನಲ್ಲಿ ಲೂಟಿ ಮಾಡುವಂತೆ ನಿನ್ನ ಸ್ಮೈಲು ಬಂದಿದೆ, ಚಟ್ಟೆ ಕಿತ್ತು ಹೋಗಿದೆ. ಹಲೋ ಪ್ರಿಯೇ ನನ್ನೇ ನೋಡು ನೀ ಸುಡೋ ತರ ನಗೋದು ಯಾಕೆ ನೀ ಹೇಳಬೇಕು ಅಂದ್ರೆ ನಾನು. ಅಪ್ಪ ಮ್ಯಾಚ್ ಬಾರಪ್ಪ. ಹಾಳು ಹಣಗೂ ಕೂಡ ಬಂಪರ್ ಲಾಟ್ರಿ ಆಯ್ತಪ್ಪ, ಜುಲ್ಕಿ ಬಾತ್ ಹೇಳೋದಕ್ಕೆ ಮೀಟ್ರ್ ಬೇಕಪ್ಪ. ಎಲ್ಲವನ್ನು ಹೇಳುವಾಸೆ ಆದರೆ ಕಾಲಿಗೆ 108 ತೊಂದರೆ. ಅವಳು ಹೀಗೆ ಜಿಲ್ಲಿ ಬಂದು ನಿಂತರೆ ಅರ್ಧ ಚಂದ ಗಿಫ್ಟ್ ಕೊಡುವೆ ಆದರೆ ನಿಂಚಿರೋದ್ಬಿಡಪ್ಪ. ದಿನದ ನಿನ್ನ ದಿನದ ನಿನ್ನ ದಿನದ 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 ದಾದಿ ದಿನ ದಾದಿ ದಿನ ನಾದಿ ದಿನ ನಾದಿ ದಿನ ದಿನ ತಾಗಿದ್ದಿದ್ದ ದಿನ ತಿನ್ನತ್ತಿದ್ದ ದಾತ್ರಗಿಡದಿದ್ದ ದಾತ್ರಗಿಡದ ದಾತ್ರಗಿಡದಿದ್ದ ದಾತ್ರಗಿಡದ ದಾತ್ರಗಿಡದಿದ್ದ ದಾತ್ರಗಿಡದ. धरती को आकाश पुकारे, अरे आजा आजा प्रेमी तू आ रे, अरे आजा आजा प्रेमी तू आ रे. I love you, 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 love you. I sincerely love you, darling. ಗೋಳಿಗೆ ಹಲ್ಲಿಲ್ಲ ಗೋಳಿಗೆ ಮಾತಿಲ್ಲ ತಾಳಿಯು ಇನ್ನೂ ನಿಂಗಿಲ್ಲ, ಗೋಳಿಗೆ ಹಲ್ಲಿಲ್ಲ ಗೋಳಿಗೆ ಮಾತಿಲ್ಲ ತಾಳಿಯು ಇನ್ನೂ ನಿಂಗಿಲ್ಲ. ಹಾಡಕ್ಕೆ ಹೂವಿಲ್ಲ ತಾಳಕ್ಕೆ ಕೊನೆ ಇಲ್ಲ ನೀನಿಲ್ಲವಾದರೆ ನಾನಿಲ್ಲ. ಗೋಳಿಗೆ ಹಲ್ಲಿಲ್ಲ ಗೋಳಿಗೆ ಮಾತಿಲ್ಲ ತಾಳಿಯು ಇನ್ನೂ ನಿಂಗಿಲ್ಲ. I love you, 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 love you. ಅತ್ತರು ನಿನ್ನ ಸುಳಿವಿಲ್ಲ, ತದರಿನ ಕತ್ತಲೆಯಲ್ಲಿ ಯಾರಿಲ್ಲ, ಮೆತ್ತಗೆ ಬಾರೆ ನಿಲ್ಲಲ. ನಾ ರೋಮಿಯೋ ನೀ ಜೂಲಿಯಟ್. ಇನ್ನು ನಿನ್ನಲ್ಲಿ ಬಲವಿಲ್ಲ, ನಿನ್ನ ಕೂಗೋಕೆ ನಂಗೆ ಬಲವಿಲ್ಲ. ನಿಂದು ಬಾಗಿಲು ಏಕೆ ತೆರೆಯೋಲ್ಲ, ನ ಸೇರುವ ಆಸೆ ಏಕಿಲ್ಲ. ನಿನ್ನ ಕಾಣದೆ ಜೀವ ನಿಲ್ಲಲ್ಲ, ನಿನ್ನ ಸೇರದೆ ನಾನು ಉಳಿಯಲ್ಲ. ಕೋಳಿಗೆ ಅಲ್ಲಿಲ್ಲ ಹುಡುಗಿಗೆ ಮಾತಿಲ್ಲ ದಾಳಿಯು ಇನ್ನು ಹಾಡಕ್ಕೆ ತಾಳಕ್ಕೆ ಕೊನೆ ಇಲ್ಲ ನೀನಿಲ್ಲವಾದರೆ ಇಲ್ಲ. ಗೋಳಿಗೆ ಹಲ್ಲಿಲ್ಲ ಗೋಳಿಗೆ ಮಾತಿಲ್ಲ ತಾಳಿಯು ಇನ್ನೂ ಇಲ್ಲ. ಹಾಡಕ್ಕೆ ಹೂವಿಲ್ಲ ತಾಳಕ್ಕೆ ಕೊನೆ ಇಲ್ಲ ನೀನಿಲ್ಲವಾದರೆ ನಾನಿಲ್ಲ. ಗೋಳಿಗೆ ಹಲ್ಲಿಲ್ಲ ಗೋಳಿಗೆ ಮಾತಿಲ್ಲ ತಾಳಿಯು ಇನ್ನೂ ನಿಂಗಿಲ್ಲ. ಹಾಡಕ್ಕೆ ಹೂವಿಲ್ಲ ತಾಳಕ್ಕೆ ಕೊನೆ ಇಲ್ಲ ನೀನಿಲ್ಲವಾದರೆ ನಾನಿಲ್ಲ. ಗೋಳಿಗೆ ಹಲ್ಲಿಲ್ಲ ಗೋಳಿಗೆ ಮಾತಿಲ್ಲ ಗೋಳಿಗೆ ಹಲ್ಲಿಲ್ಲ ಗೋಳಿಗೆ ಮಾತಿಲ್ಲ ಗೋಳಿಗೆ ಹಲ್ಲಿಲ್ಲ ಗೋಳಿಗೆ ಮಾತಿಲ್ಲ love you, love you. I love you. I love you. ಸೂಪರು. ನಿಮ್ಮ ಅದೇನು ಹೇಳಿಯೋದು ಅಕ್ಕ ಬೆಲ್ಲಾನಿ ಸಾರಿ ಯಾವ್ದೋ ಒಂದು ಸಕ್ಕದಾಗಿತ್ತು ನಿಮ್ಗಳದು ಹಾಡು, ಕೈ ತಾಳ ನೀವೇ. ನಾನು ಎಲ್ಲೋ ಜೇಬ್ನಾಗ ಐಪ್ಯಾಡು ಇಟ್ಕೊಂಡು ಆ ಗ್ಯಾರೇಜು ಬ್ಯಾಂಡು ಎಂಥದ್ದು ಆಯ್ತಲ್ಲ ಅದನ್ನ ಏನಾರ ಹಾಕಿದ್ರ ಅಂತಲೇ ನೋಡ್ತೀವಿ, ಏನು ಕಾಣುವುದು. ಅದೇ ಕಡಿಮೆ ಈ ಐಕ್ಳು ಕರ ಮತ್ತು ನೀನು ಐಪ್ಯಾಡ್ ತಕೊಂಡೋಗಿ ತಿಪ್ಪೆಗಾಕು. ನೋಡಿದ್ಯಾ ನಮ್ಮ ಹಳ್ಳಿ ಐಕ್ಳು ಕೈ ಪ್ಯಾಡ್ ಅಂತ ಅಲ್ವಾ, ನಿಂಗೆ ಯಾವುದು ಗ್ಯಾಡ್ಜೆಟ್ಗಳು ಇಲ್ದೇನೆ ಹೆಂಗ್ ಮೈಕೈ ಬಡ್ಕೊಂಡು ಪದ ಹಾಡಿದ್ವು ಅಂತ. ಮೂಕಣಪ್ಪ, ನಾನು ಈ ದಿನ ಎಂತೆಂತ ಹಾಡು ಪದ ಕೇಳಿವ್ನಿ, ಆದ್ರೆ ಇನ್ನು ತೊಡೆ ತಟ್ಕೊಂಡು ನಾಲ್ಗೆ ಚಪ್ಪರ್ಸ್ಕೊಂಡು ಇಷ್ಟು ವೈನಾಗ ಆಡೋದು ಕೇಳೇ ಇರಲಿಲ್ಲ. ಗಲಾಟೆ
ನಿನ್ ಬಾಯ್ಗೊಂಡು ಮೈಸೂರು ಪಾಕ್ ಹಾಕ್ಬೇಕವ. ಮಾತಾಡಿ ಗಲಾಡೆ ಮಾಡೋದ್ ಬಿಟ್ಟು ಈ ಐಕ್ಳ ಬಗ್ಗೆ 4 ಒಳ್ಳೆ ಮಾತಾಡ್ತೀಯಲ್ಲ, ಇದು ಪುಣ್ಯ. ಆದ್ರೆ ಏನೇ ಇರ್ಲಿ, ಹೆಣ್ಮಕ್ಳು ಇಲ್ದಿದ್ರು ಅವ್ರಂಗೆ ಒಳ್ಳೆ ಕಂಠದಿಂದ ಆಡಿವ್ರಿ. ಓ ಚೆನ್ನಾಗಿತ್ತಮ್ಮ. ಇನ್ನೇನು ಜಾಣ್ರೆ, ಎಲ್ಲ ಜಡ್ಜ್ಗಳು ನಿಮ್ಮ ಪರ್ಫಾರ್ಮೆನ್ಸ್ಗೆ ಕ್ಲೀನ್ ಬೋಲ್ಡ್. ಸಂತೋಷ ತಾನೇ? ನಮ್ಮ ವೀಕ್ಷಕರು ಏನ್ ಹೇಳ್ತಾರೆ ನೋಡೋಣ. ಸರಿ ವೀಕ್ಷಕರೇ, ಏನ್ ಮಾಡ್ಬೇಕು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರ್ಬೇಕಲ್ಲ. ನಿಮಗೆ ನಮ್ಮ ಜಕ್ಕಲು ಬಿಲ್ಲೆ ಪಾಳ್ಯದ ಧೋಬಿಘಾಟಿನ ಜಾಣರ ತಂಡದ ಈ ಆಕಪೆಲ್ಲಾ ಪರ್ಫಾರ್ಮೆನ್ಸ್ ಇಷ್ಟವಾದಲ್ಲಿ ನೀವು ಟೆಕ್ಸ್ಟ್ ಮಾಡಬೇಕಾದ ಸಂಖ್ಯೆ 786 HK ಡ್ರಾಮಾ, ಅಲ್ಲಿಗೆ ಗಾನಾ ಅಂದ್ರೆ GANA ಗಾನಾ ಎಂದು SMS ಮಾಡಿ. ಸರಿ, ಬನ್ನಿ ವೀಕ್ಷಕರೇ, ನಮ್ಮ ಕಾರ್ಯಕ್ರಮನ ಮುಂದುವರಿಸಿಕೊಂಡು ಹೋಗೋಣ. ಈಗ ಬರಲಿರುವ ತಂಡ ಚಳ್ಳಕೆರೆ ತಾಲೂಕಿನ ವಾರಸಂತೆ ದೊಡ್ಡಿ ಗ್ರಾಮದ ವನಿತೆಯರ ಗುಂಪು. ಏನು ನಮ್ಮ ಕನ್ನಡ ಟಿವಿಯಾಗ ಬರೋ ಪ್ರೋಗ್ರಾಮು ಅಂತ ಹೇಳಿ ನಾವು ಜಡ್ಜ್ ಮಾಡಕ್ಕಂತ ಬಂದು ಕುಂತಿದೀವಿ. ಮತ್ತೆ ಈ ಜನಗಳೆಲ್ಲ ಕುಂತು ನೋಡ್ತಾವ್ರೆ. ನೀವೇನು ಯಾವ್ದೋ ಭಾಷೆಯಾಗಿ ಮಾಡ್ತಿರಲ್ಲ ಡ್ಯಾನ್ಸ್, ಏನಿದು? ಓ ಸಮಾಧಾನ ಸಮಾಧಾನ, ನೀವು ಕೂತ್ಕೊಳ್ಳಿ ಜಡ್ಜ್ ಅವ್ರೆ, ನಾನ್ ಸೆಟಲ್ ಮಾಡ್ತೀನಿ. ಒಳ್ಳೆ ಕೆಲಸ ಮಾಡ್ಬೇಕು. ಅಲ್ಲ, ನಾವು ಹಳ್ಳಿಯವರು ಅಂದ ಮಾತ್ರಕ್ಕೆ ಕಿವಿಯಾಗೇನು ಹೂ ಮಾಡ್ಕೊಂಡಿರ್ತೀವ. ಬಂದು ನಮ್ಮೇ ಮಾಡ್ತಾವಲ್ಲ ತಮಿಳ್ ಡ್ಯಾನ್ಸ. ಅದಕ್ಕೆ ನಿನ್ನ ಇವರೆಲ್ಲ ಕೆಪ್ರ ಅನ್ನೋದು. ಅದು ತಮಿಳ್ ಡ್ಯಾನ್ಸ್ ಅಲ್ಕಣಪ್ಪೋ, ಹಿಂದಿ ಡ್ಯಾನ್ಸು. ಹೌದು ಕಾಣವಾಸನೆ, ಈ ಹಿಂದಿ ಪಿಕ್ಚರ್ನ ನಾನು ನೀನುವೆ ಹೋಗಿ ನೋಡಿಲ್ಲ. ಆ ಮಾರಮ್ಮನ ಜಾತ್ರೆ ಹೋಗಿದ್ದಾಗ ಸರಿ ಜ್ಞಪ್ತಿ ಮಾಡ್ಕೊಂಡೆ. ಓ ಹೌದು ಹೌದು, ನೆತ್ತಿಗೆ ಬಂತು. ಹೌದು, ನಾವತ್ತು ಅಲ್ಲಿ ಹೋದಾಗ ನೀನು ನಂತಾವ. ಜಡ್ಜ್ಗಳೇ ಮತ್ತು ವೀಕ್ಷಕರೇ, ನಮ್ಮ ವಾರಸಂತೆ ದೊಡ್ಡಿ ವನಿತೆಯರು ಇದೇ ಕಾಸ್ಟ್ಯೂಮ್ನಲ್ಲೇ ಕನ್ನಡದ ಹಾಡಿಗೆ ಡ್ಯಾನ್ಸ್ ಮಾಡ್ತಾರಂತೆ. ಮಾಡ್ಸೋಣ?
ಎಂತ ಡ್ಯಾನ್ಸು, ಏನ್ ಕತೆ. ಆ ಹಿಂದಿಯ ಅವರು ಲಂಗ ದಾವಣಿ ಹಾಕೊಂಡೆ ಒಳ್ಳೆ ಚಟ್ಪಟ್ ಗೊಂಬೆಗೆ ಹಂಗೆ ಥೈ ಥೈ ಅಂತ ಕುಂದ್ರವ. ನೋಡಕ್ಕಾದ್ರು 2 ಕಣ್ ಸಾಲು. ಹೌದು, ನಿಮ್ ತಲೆಯಾಗೆ ಬುದ್ಧಿನೂ ಸಾಲು ಅಲ್ಕಣಪ್ಪ. ಅಂತ ಸಣ್ಣ ಸಣ್ಣದಾಗಿರೋ ಗಾಗ್ರ ಹಾಕೊಂಡವ್ರೆ, ನೀನೊಳ್ಳೆ ಹಳ್ಳಿ ಮುಕ್ಕನ್ ತರ ಲಂಗ ದಾವಣಿ ಅಂತೆಲ್ಲ ಗೊಂಬಾಟಾಗಿದ್ರವ ಡ್ಯಾನ್ಸು. ಓ, ಎಂತ ಫ್ಯಾಷನು, ಎಂತೊಳ್ಳೆ ಡಿಸೈನ್ ಕಂಡ್ರವಿ ನಿಮ್ ಗಾಗ್ರ. ಅದಕ್ಕೆ 1-2 ಫೋಟೋ ತಕೊಂಡೆ ಐಪ್ಯಾಡ್ನ್ಯಾಗ. ನಮ್ಮ ಯಜಮಾನ್ರಿಗೆ ಹೇಳಿ ದುಬಾಯಿಂದ ತರ್ಸ್ಕೊಳ್ಳೋಣ ಅಂತ. ನೀನೊಳ್ಳೆ ಸಾಕಣಮ್ಮ, ನಿನ್ ದುಬಾಯ್ ಇರ್ಕತೆ ಕೂತ್ಕೊಂಡು ನೋಡಿದ್ಯಲ್ಲ ಡ್ಯಾನ್ಸ, ಅದ್ರ ಬಗ್ಗೆ ಹೇಳು ಅಂದ್ರೆ ನೀನೊಳ್ಳೆ. ಒಟ್ನಲ್ಲಿ ನೋಡ್ರವ, ಈ ಕಾಗ್ರ ಪಾಗ್ರ ಹಾಕ್ಕೊಂಡು ನಮ್ಮ ಹೆಣ್ಮಕ್ಳುನುವೆ ನಮ್ಮ ಕನ್ನಡದ ಹಾಡಿಗೆ ವೈನಾಗಿ ಕುಣಿಬೋದು ಅಂತ ತೋರಿಸಿದ್ರವ. ಅದೇ ನಮ್ ಖುಷಿ. ನೀವೇನ್ ಹೇಳ್ತೀರಾ ವೀಕ್ಷಕರೇ? ನಮ್ಮ ವಾರಸಂತೆ ದೊಡ್ಡಿ ಗ್ರಾಮದ ವನಿತೆಯರ ಡ್ಯಾನ್ಸ್ ನೋಡಿ ನಿಮ್ಗೆಲ್ಲ ಖುಷಿಯಾಗಿರ್ಬೋದು ಅಲ್ವಾ? ಹಾಗಿದ್ರೆ ನೀವು ಮಾಡಬೇಕಾದ್ದು ಏನು ಅಂತ ಗೊತ್ತಲ್ಲ. ನಂಬರ್ 786 HK ಡ್ರಾಮಾ ಅಲ್ಲಿಗೆ ವನಿತೆ ಅಂದ್ರೆ VANITHE ವನಿತೆ ಎಂದು SMS ಮಾಡಿ. ಥ್ಯಾಂಕ್ ಯು ವನಿತೆಯರೇ. ಅಂದ ಹಾಗೆ ಜಡ್ಜ್ಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮ ಹಳ್ಳಿಯಲ್ಲೂ ಐತೆ ಟ್ಯಾಲೆಂಟ್ ಶೋನ ಫೈನಲ್ಸ್ ಮುಗಿತಾ ಬಂತು. ನಿಮ್ಗಳೆಲ್ಲ ನಿಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯದಲ್ಲೂ ಟೈಮ್ ಮಾಡಿಕೊಂಡು ನಮ್ಮ ಪ್ರೋಗ್ರಾಮ್ಗೆ ಬಂದಿದ್ದೀರಾ. ತುಂಬಾ ಧನ್ಯವಾದಗಳು. ಕಾರ್ಯಕ್ರಮನ ಮುಗಿಸೋಕ್ ಮೊದಲು ನಮ್ಮ ವೀಕ್ಷಕರಿಗೆ ಅಥವಾ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಏನಾದರೂ ಹೇಳಬೇಕು ಅಂತ ಇದ್ದೀರಾ? ಪಾರ್ಟಿ ಪ್ಯಾಂಟ್ಸ್ ಅಂತ ಹೇಳಿದ್ರಲ್ಲ, ಎಲ್ಲಿ ಆ ಪಾರ್ಟಿ ಪ್ಯಾಂಟ್ಸ್ ಕರಿವೆ? ನಮ್ಮುಂದುವೆ ಮತ್ತೆ ಈ ಟಿವಿಯಾಗ ನೋಡೋರ್ ಮುಂದುವೆ ಚೆನ್ನಾಗಿ ಡ್ಯಾನ್ಸು ಹಾಡು ಅಂತ ಮಾಡಿದೀರಾ. ನಮಗೂ ತಿಳಿದ ಮಟ್ಟಿಗೆ ಏನೋ ಜಡ್ಜ್ಮೆಂಟ್ ಕೊಟ್ಟಿದೀವಿ. ಆದ್ರೆ ಇನ್ಮುಂದೆ ನಿಮ್ಮಲ್ಲಿ ಯಾರು ಗೆಲ್ತೀರಾ ಅನ್ನೋದು ಈ ಮಹಾಜನರಿಗೆ ಬಿಟ್ಟಿದ್ದು. ಅವರು ಫೋನ್ನಾಗೆ ಯಾರಿಗೆ ಕೊಡು ಅಂತಾರೋ ಟಿವಿಯವರು ಅವ್ರಿಗೆ ಕೊಡ್ತಾರೆ. ಆದ್ರೆ ಇಲ್ಲಿ ಕೂತ್ಕೊಂಡು ಇವತ್ತು ನೋಡಿವಲ್ಲ ನಿಮ್ಗಳ ಡ್ಯಾನ್ಸ ಮತ್ತಿವರ ಹಾಡ್ಗಳನ್ನ, ಅವು ಮಾತ್ರ ಹೈ ಕ್ಲಾಸ್ ಐತೆ ಬಿಡಿ. ಕೇಳಕ್ಕೆ 2 ಕಿವಿ ಸಾಲದು, ನೋಡಕ್ಕೆ 2 ಕಣ್ ಸಾಲದು. ಶುರು ಹಚ್ಕೊಂಡ ಇವ್ರು ಸೆಟ್ ದೋಸೆ ಬುದ್ಧಿಯ 2 ಕಣ್ಣು 2 ಕಿವಿ 2 ಕಾಲು ಅಂತ ಹೇಳಿ. ಬಿಡಕ್ಕ, ನಾನು ಮನೆಗೆ ಹೋದ್ಮೇಲೆ ನೋಡಕ್ಕೆ ನಿಮ್ಗೆಲ್ರ ಜೊತೆಲೂ ಇನ್ನೊಂದು ಸೆಲ್ಫಿ ಬೇಕು. ಎಲ್ರು ತಗೊಳ್ಳವ, ಬರ್ರಿ ಬರ್ರಿ.
ಸುಂದರವಾದ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನಮ್ಮ ಶ್ವೇತಾ ಬೆಂಡಗಿರಿಯವರು ಬಂದು ಈಗ ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ ಅವರಿಗೆ ವಂದನಾರ್ಪಣೆ ಅರ್ಪಿಸ್ತೀವಿ. ದಯವಿಟ್ಟು ಒಂದು 5-10 ನಿಮಿಷ ಕಾರ್ಯಕ್ರಮ ಇದೆ. ಕೊನೆಯಲ್ಲಿ ನಮ್ಮ ರಾಷ್ಟ್ರಗೀತೆ ಹೇಳಿ ಈ ಕಾರ್ಯಕ್ರಮನ ಕೊನೆಗೊಳಿಸ್ತೀವಿ. ದಯವಿಟ್ಟು ಎಲ್ಲ ಇರಬೇಕು. ಮಧ್ಯದಲ್ಲಿ ಮತ್ತೆ ನಮ್ಮ ಸ್ವಯಂ ಸೇವಕರು ನಿಮ್ಮ ಮುಂದೆ ಬರ್ತಾರೆ. ದಯವಿಟ್ಟು ಕಾಣಿಕೆಯನ್ನು ಕಳಿಸಿ ಅವ್ರ ಜೊತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಮಾ. ಸೊ ಎಂಥ ಅದ್ಭುತ ಕಾರ್ಯಕ್ರಮ ಅಲ್ವಾ. ಹ್ಯಾಟ್ಸ್ ಆಫ್ ರಮೇಶ್ ಆ್ಯಂಡ್ ಟೀಮ್ ಅವ್ರಿಗೆ. ಈ ಕಾರ್ಯಕ್ರಮ ಎಷ್ಟು ಸೊಗಸಾಗಿತ್ತು. ನಾವೆಲ್ಲ ಪೋರ್ಟ್ಲ್ಯಾಂಡ್ ಕನ್ನಡ ಕೂಟದವರು ಅದನ್ನು ನೋಡಿ ರಂಜಿತವಾಗಿದ್ದೇವೆ. ಈ ಸೊಗಸಾದ ಕಾರ್ಯಕ್ರಮವನ್ನು ನಮ್ಮ ಸಿಯಾಟಲ್ ಕನ್ನಡ ಕೂಟದ ರಮೇಶ್ ಬೆಂಗಳೂರು ಮತ್ತು ತಂಡದವರಿಂದ ಇದನ್ನು ಅರ್ಪಿಸಿದ್ದಾರೆ. ಈ ಕಾರ್ಯಕ್ರಮ ಮತ್ತು ಇದರ ಹಿಂದಿರುವ ಪರಿಶ್ರಮ ಹಾಗೂ ಅಭ್ಯಾಸವನ್ನು ನಾವು ಮೆಚ್ಚಲೇಬೇಕು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಂತೆ ಅವರು ರಮೇಶ್ ಬೆಂಗಳೂರು ಅವರೇ ಧನವನ್ನು ಕೊಡುವುದಕ್ಕೆ ಅವರು ಯೋಜನೆ ಮಾಡಿದ್ದರು. ಅದಲ್ಲದೆ ಇಲ್ಲಿರುವ ಮೈಕ್ರೋಸಾಫ್ಟ್ ಕಾರ್ಮಿಕರನ್ನು ಕರುಣಾ ಟ್ರಸ್ಟ್ಗೆ ಅವರ ಹೆಸರನ್ನು ನೋಂದಾಯಿಸಿ ಮೈಕ್ರೋಸಾಫ್ಟಿಂದ ಹಣವನ್ನು ಕಾಣಿಕೆಯಾಗಿ ಈ ಫಂಡ್ ರೈಸಿಂಗಿಗೆ ಕೊಡಲಾಗಿದೆ. ಇದಲ್ಲದೆ ನೀವುಗಳು ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಕಲಾವಿದರನ್ನು ಪ್ರೋತ್ಸಾಹಿಸಿ, ಅಲ್ಲದೆ ನಮ್ಮ ಕನ್ನಡ ಕೂಟದ ಪ್ರಪ್ರಥಮ ಫಂಡ್ ರೈಸಿಂಗ್ ಇವೆಂಟ್ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದ್ದಕ್ಕೆ ನಾವೆಲ್ಲ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕೊನೆಯದಾಗಿ ನನಗೆ ಇಂತಹ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆನಂದ್ ವರ್ಧನ ಸರ್ ಅವರಿಗೆ ಮತ್ತು ಈ ಕೂಟದ ಅಧ್ಯಕ್ಷೆಯಾದ ಹೇಮಾ ಮಧುಕರ್ ಅವರಿಗೆ ನನ್ನ ಧನ್ಯವಾದಗಳು. ಈಗ ಕೂಟದ ಸೆಕ್ರೆಟರಿ ಆದ ಜೈ ಶೆಟ್ಟಿ ಅವರನ್ನು ಒಂದೆರಡು ಮಾತನಾಡಲು ಕೇಳುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಸಹಕರಿಸಿದ ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ನೆರವೇರಿದ ಎಲ್ಲ ಸಭಿಕರಿಗೂ ಪೋರ್ಟ್ಲ್ಯಾಂಡ್ ಕನ್ನಡ ಕೂಟದ ಪರದಿಂದ ಧನ್ಯವಾದಗಳು. ಹಲವಾರು ಕನ್ನಡಿಗರು ಈ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಮಾಡಲು ಸಾಧ್ಯವಾಯಿತು. ಇದರಲ್ಲಿ ವೇದಿಕೆಯನ್ನು ಸಿದ್ಧಪಡಿಸಲು ಮತ್ತು ಅತಿಥಿಗಳಿಗೆ ತಾವಾಗಿ ಅಡುಗೆ ಮಾಡಿ ಊಟವನ್ನು ಸಿದ್ಧಪಡಿಸಿ ಮತ್ತು ಎಲ್ಲರಿಗೂ ತಿಂಡಿ ಚಹಾವನ್ನು ಸಿದ್ಧಪಡಿಸಿದ ಅವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಮುಖ್ಯವಾಗಿ ಶ್ವೇತಾ ಬೆಂಡಿಗೇರಿ ಅವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾದ ಶ್ರೀಯುತ ಆನಂದವರ್ಧನ ಅವರಿಗೆ ಮತ್ತು ಪೋರ್ಟ್ಲ್ಯಾಂಡ್ ಕನ್ನಡ ಕೂಟದ ಕಮಿಟಿ ಈಗಿರುವ ಕಮಿಟಿ ಮತ್ತು ಹಿಂದಿನ ಕಮಿಟಿ ಸದಸ್ಯರಿಗೆ ಪೋರ್ಟ್ಲ್ಯಾಂಡ್ ಕನ್ನಡ ಕೂಟದಿಂದ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ನಮ್ಮ ಹಿಂದಿನ ಅಧ್ಯಕ್ಷರಾದ ಅನಿಲ್ ಯಾದವ್ ಅವರು ಬಂದು ಫಲಕವನ್ನು ರಮೇಶ್ ಬೆಂಗಳೂರು ಅವರಿಗೆ ಕೊಡಬೇಕಾಗಿ ಕೇಳ್ತೀವಿ. ಕೊಡೋಕ್ಕೆ ಮುಂಚೆ ದಯವಿಟ್ಟು ಅದರಲ್ಲಿ ಇರೋದನ್ನು ಓದಿ. ನಮಸ್ಕಾರ. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತಲ್ಲ. ಸೊ ಕನ್ನಡ ಕೂಟದ ವತಿಯಿಂದ ಒಂದು ಸಣ್ಣ ಕಾಣಿಕೆ. ಸೊ ಇದ್ರ ಮೇಲೆ ಏನು ಬರೆದಿದೆ ಅಂತ ಓದ್ತೀನಿ. ಪೋರ್ಟ್ಲ್ಯಾಂಡ್ ಕನ್ನಡ ಕೂಟ ದ್ವಿವಾರ್ಷಿಕ ಕಾಲಾವಧಿಯಲ್ಲಿ ಅಂಡಾಕಾರದಲ್ಲಿ ಪರಿಭ್ರಮಿಸುವ ಧೂಮಕೇತುವಿನಂತೆ ಹಠಾತ್ತಾಗಿ ಆಗಮಿಸಿ ನಮ್ಮ ತನು ಮನ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳಿಂದ ಸೂರೆಗೊಂಡ ಸಿಯಾಟಲಿನ ಹಠಾತ್ ಕಲಾವಿದರ ನೇತಾರ ಶ್ರೀ ಬೆಂಗಳೂರು ರಮೇಶ್
ಮತ್ತು ಸಂಗಡಿಗರಿಗೆ ಪೋರ್ಟ್ಲ್ಯಾಂಡ್ ಕನ್ನಡಕೂಟದ ವತಿಯಿಂದ ಕೃತಜ್ಞತಾಪೂರ್ವಕವಾಗಿ ಆದರದಿಂದ ನೀಡಿದ ಭಿನ್ನವಂತನೆ. ಕೊನೆ ರೌಂಡು ಕಾಣಿಕೆ ಯಾರು ಕೊಡೋರಿದ್ರೆ ಕೊಡ್ಬೋದು, ಮುಗಿದ ನಂತರ ಕೂಡ ದಯವಿಟ್ಟು ಕೊಡ್ಬೋದು. ಅಲ್ಲಿ ಮುಂದೆ ಡೆಸ್ಕ್ ಹತ್ರ ಇರ್ತೀವಿ. ಈಗ ಶ್ರುತಿಯವರಿದ್ರೆ ಮೇಲೆ ಬರಬೇಕು. ಸೊ ಎಲ್ಲರೂ ರಾಷ್ಟ್ರಗೀತೆ ಅವ್ರ ಜೊತೆ ಸೇರಿಕೊಂಡು ಹಾಡ್ಬೋದು. जनगण मन नायक जय हे भारत भाग्य विधाता पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्छल जलधितरंगा तव शुभ नामे जागे तव शुभाशिष मागे गाहे तव जय गाथा जनगण मंगल दायक जय हे भारत भाग्य विधाता जय हे जय हे जय हे जय 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 हे. ಮತ್ತೊಮ್ಮೆ ಎಲ್ಲರೂ ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಠಾತ್ ಕಲಾವಿದರ ತಂಡವರೇ ತುಂಬ ಧನ್ಯವಾದಗಳು. ಇಷ್ಟೊಂದು ಶ್ರಮ ವಹಿಸಿ ಬೆಳಗ್ಗೆನೇ ಬಂದಿದ್ದೀರಾ ಇಲ್ಲಿಂದ ಹೊರಟು ಸಿಯಾಟಲಿಂದ. ತುಂಬ ತುಂಬ ಧನ್ಯವಾದಗಳು. ಎಲ್ಲ ಓಕೆ, ಈಗ ಮಕ್ಕಳೆಲ್ಲ ಸೇರಿ ಅಮೇರಿಕನ್ ರಾಷ್ಟ್ರಗೀತೆ ಕೂಡ ಹಾಡಬೇಕು ಅಂತ ಕೇಳ್ಕೊತೀವಿ. Oh, shake
ಧನ್ಯವಾದಗಳು. ಅಲ್ಲಿ ಮುಂದೆ ಡೆಸ್ಕ್ ಹತ್ರ ಇರ್ತೀವಿ, ದಯವಿಟ್ಟು ಯಾರಾದರೂ ಕಾಣಿಕೆ ಕೊಡೋರಿದ್ರೆ ಉದಾರ ಮನಸ್ಸಿನಲ್ಲಿ ಕೊಡಿ ದಯವಿಟ್ಟು. ಅದನ್ನು ನಂತರ ಆನಂದ ಅದನ್ನು ಅವರಿಗೆ ತಲುಪಿಸ್ತೀವಿ. ಧನ್ಯವಾದಗಳು. ಮತ್ತು ಇನ್ನೊಂದು ಮುಂಬರುವ ಕಾರ್ಯಕ್ರಮ ಏಪ್ರಿಲ್ 23ನೇ ತಾರೀಕು